ತಂದೆಗೆ ಹೋಗಿ ಹೇಳಿದೆ, ಈ ಥರ ನಾನು ಆ್ಯಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಅವ್ರು ಕೇಳಿದ ಫಸ್ಟ್ ಪ್ರಶ್ನೆ, ನಿಂಗೆ ಏನು ಬರುತ್ತೆ ಅಂತ ನಾನು ಪಿಕ್ಚರಲ್ಲಿ ಹಾಕಬೇಕು, ಅದಕ್ಕೆ ಉತ್ತರ ಕೊಡು ಅಂತ ಹೇಳೋದು. ಮೈಂಡಲ್ಲಿದೆ ಅಂದ್ಬಿಟ್ಟು ನಾನು ಇಷ್ಟೇ ಶಾರ್ಟು ಹಿಂಗೆ ತೆಗೆದುಬಿಡ್ತೀನಿ, ಹಿಂಗೆ ಇಡ್ತೀನಿ ಅಂತ ಹೇಳೋದು ಕಷ್ಟ. ಮಾಡಿರೋರು ಇರ್ಬೋದೇನೋ, ಅದು ಹೇಗೆ ಮಾಡಿದ್ದಾರೆ ಗೊತ್ತಿಲ್ಲ. ಬಟ್ ಇವತ್ತಿಗೂ ನಾನು ನೋಡಿದ್ರೆ 1-2 ಸೆಕೆಂಡ್ ಹಿಂಗೆ ನೋಡ್ತಾರೆ, ಎಲ್ಲೋ ನೋಡಿದ್ದೀವಲ್ಲ ಹತ್ರ ಬಂದು ಕೇಳ್ತಾರೆ, ನೀವು ಆ್ಯಕ್ಟರಾ ಅಂತ. ವಿಷ್ಣು ಸರ್ ಜೊತೆನಾ ಅವರೇ ಹೇಳ್ಬಿಡ್ತಾರೆ. ಸೊ ವಿಜಯ್ ಹೀ ಈಸ್ ಅ ಸೂಪರ್ ಸ್ಟಾರ್. ಹೌದು. ಅವರು 3 ದಿನ ಶೂಟಿಂಗ್ ಆದಮೇಲೆ ನಾಳೆ ಬೆಳಗ್ಗೆ ಸ್ಕ್ರಿಪ್ಟ್ ಇಲ್ಲ ಅಂದರೆ ನಾನು ಶೂಟಿಂಗ್ ಬರಲ್ಲ ಅಂದ್ರಂತೆ. 2 ಕೋಟಿ ಅವರು ಪೇಪರ್ ಮೇಲೆ ಬಜೆಟ್ ಹಾಕೋದಕ್ಕೂ 2 ಕೋಟಿ ಇನ್ವೆಸ್ಟ್ ಮಾಡಿ ಅದರಿಂದ ರಿಟರ್ನ್ಸ್ ತೊಗೊಳೋದಕ್ಕೂ ಒಂದು ವರ್ಷದ ಗ್ಯಾಪ್ ಇದೆ. ಹೌದು. ಆ ಪ್ರಾಸೆಸ್ಸಲ್ಲಿ ಅವ್ರಿಗೆ ಗೊತ್ತಾಗೋಗುತ್ತೆ. Investing in cinemas without cinema knowledge is injurious to you, your family, and the audience too. अन्नदाता सुखी भव. ಅನ್ನದಾತ ಸುಖೀ ಭವ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಗಳಾಗಿ ಬಂದಿರೋರು ಸುಮಾರು 10 ಚಿತ್ರಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ, ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಇವರು ಆ್ಯಕ್ಟ್ರಾಗಿ, ಲೀಡ್ ಆ್ಯಕ್ಟ್ರಾಗಿ 4 ಸಿನಿಮಾಲಿ ಮತ್ತು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸಲ್ಲಿ 4 ಸಿನಿಮಾಲಿ ಆ್ಯಕ್ಟ್ರಾಗಿ ಕೆಲಸ ಮಾಡಿದ್ದಾರೆ. ಅದಲ್ಲದೆ ಇವ್ರದ್ದು ಒಂದು ಸ್ಪೆಷಾಲಿಟಿ ಏನಿದೆ ಅಂದರೆ ಸಿನಿಮಾಗಳ ಸ್ಕ್ರಿಪ್ಟ್ ರೈಟಿಂಗು ಮಾಡ್ತಾರೆ ಮತ್ತು ಇವರು ಸಬ್ಟೈಟ್ಲಿಂಗ್ ಮಾಡ್ತಾರೆ. ಈ ಸಬ್ಟೈಟ್ಲಿಂಗ್ ಮಾಡೋ ವಿಷಯ ಅಂತೂ ಯಾರು ಇದಕ್ಕಿಂತ ಮುಂಚೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಒಂದು ಇಂಟರ್ವ್ಯೂನಲ್ಲಿ. ಬಟ್ ನಾನು ನಿಮಗೋಸ್ಕರ ಇವ್ರನ್ನ ನಮ್ಮ ಸ್ಟುಡಿಯೋಗೆ ಕರೆಸ್ಕೊಂಡಿದ್ದೀನಿ. ಇವರು ನನ್ ಅದರ್ ದ್ಯಾನ್ ಅಕ್ಷಯ್ ರಾಮಮೂರ್ತಿ ಸರ್. ತಮಗೆ ನಮ್ಮ ಸ್ಟುಡಿಯೋಗೆ ಸುಸ್ವಾಗತ. ನಮಸ್ತೆ ಸರ್, ಥ್ಯಾಂಕ್ ಯು ಸೋ ಮಚ್. ಅಕ್ಷಯ್ ರಾಮಮೂರ್ತಿ ಅವರು ಯಾರು? ರಾಮಮೂರ್ತಿಯವರ ಮಗ. ನಮ್ಮ ತಂದೆ ಬಿ ರಾಮಮೂರ್ತಿ ಅಂತ. ಕನ್ನಡ ಚಿತ್ರರಂಗಕ್ಕೆ ಸುಮಾರು ಒಂದು 50+ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ, ಹಾಗೂ ಒಂದು ಬೆರಳೆಣಿಕೆಯಷ್ಟು ಚಿತ್ರಗಳನ್ನ ನಿರ್ಮಾಣ ಕೂಡ ಮಾಡಿದ್ದಾರೆ. ಸೊ ಅವರ ಹಿರಿಯ ಮಗ ನಾನು ಅಕ್ಷಯ್. ಅಂದರೆ ತಂದೆಯವರು ಸಿನಿಮಾ ರಂಗದಲ್ಲಿ ಇದ್ದಿದ್ದರಿಂದ ಅವಕಾಶ ಸಿಕ್ತು ಅಂತನಾ? ಆ್ಯಕ್ಚುಲಿ ನಾನು 2004ರಿಂದ ನಾನು ಡಿಗ್ರಿ ಪಾಸ್ಔಟ್ ಮಾಡಿದ್ಮೇಲೆ ಒಂದು 2009ವರೆಗೂ ನಾನು ಕೆಲಸ ಮಾಡ್ತಾಯಿದ್ದೆ. ಈ ಒಂದು 5-6 ವರ್ಷದ ಗ್ಯಾಪಲ್ಲಿ ನಾನು ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡಿದೆ. ಯಾವುದು? ಸಿರಿವಂತ ಅಂತ. ಎಸ್ ನಾರಾಯಣ್ ಸರ್ದು ಡೈರೆಕ್ಷನ್ನು ಮತ್ತು ವಿಷ್ಣುವರ್ಧನ್ ಸರ್ ಅವ್ರ ಮಗನ ಪಾತ್ರ ಮಾಡಿ. ಹೌದು, 2ನೇ ಮಗನ ಮಗ. ಹೌದು. ಅದಾದಮೇಲೆ ಒಂದು ಸಿನಿಮಾ ಆದಮೇಲೆ ನಾನು ಮತ್ತೆ ವಾಪಸ್ ಹೊರಟೋದೆ ಕಂಪ್ನಿಗಳಿಗೆ ಕೆಲಸ ಮಾಡಲಿಕ್ಕೆ ಅಂತ. ಸುಮಾರು ಒಂದು 4-5 ವರ್ಷ ಆದಮೇಲೆ ಮತ್ತೆ ನಾನು ಇಂಟ್ರೆಸ್ಟು ಈ ಕಡೆನೇ ಬಂತು, ಸಿನಿಮಾ ಮಾಡಬೇಕು ಅಂತ. ಏನಕ್ಕೆ ಅಂದರೆ ಮುಂಚಿಂದನೂ ನಾವು ನೋಡಿದ್ದು ಬೆಳೆದಿದ್ದು ಎನ್ವೈರ್ಮೆಂಟೆಲ್ಲ ಸಿನಿಮಾ. ತಾತ ಆ್ಯಕ್ಟರು, ಅಪ್ಪ ಡೈರೆಕ್ಟರು, ಮೊದಲನೇ ಚಿಕ್ಕಪ್ಪ ಪ್ರೊಡ್ಯೂಸರು, 2ನೇ ಚಿಕ್ಕಪ್ಪ ಡೈರೆಕ್ಟ್ರು. ಸೊ ಇದು ನನ್ನ ಜನ್ರೇಷನಲ್ಲಿ ನಾನೊಬ್ಬ ಒಂದು ಸ್ವಲ್ಪ ಇನ್ಕ್ಲೈನ್ ಆದೆ ಈ ಕಡೆ. ಆಗ ನಾನು ಕೆಲಸ ಬಿಡುವಂಥ ಟೈಮ್ ಬಂದಾಗ ನಮ್ಮ ತಂದೆಗೆ ಹೋಗಿ ಹೇಳಿದೆ, ಈ ಥರ ನಾನು ಆ್ಯಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಅವ್ರು ಕೇಳಿದ ಫಸ್ಟ್ ಪ್ರಶ್ನೆ, ನಿಂಗೆ ಏನು ಬರುತ್ತೆ ಅಂತ ನಾನು ಪಿಕ್ಚರಲ್ಲಿ ಹಾಕಬೇಕು, ಅದಕ್ಕೆ ಉತ್ತರ ಕೊಡು ಅಂತ ಹೇಳಿದ್ರು. ಹೌದಲ್ವಾ, ಕರೆಕ್ಟ್. ಈಗ ಏಕಾಏಕಿ ಹೋಗ್ಬಿಟ್ಟು ನನ್ನ ಇಂಟ್ರಡ್ಯೂಸ್ ಮಾಡಿ ಅಂತ ಹೇಳಿಬಿಟ್ರೆ, ನಮ್ಮ ತಂದೆ ಡೈರೆಕ್ಟ್ರು, ಅವರು ಸುಮಾರು ಕೆಲಸ ಮಾಡಿದ್ದಾರೆ, ಹಾಗಾಗಿ ಅವ್ರಿಗೆ ಅವಕಾಶಗಳು ಸಿಕ್ತು, ಅವರು ಡೈರೆಕ್ಟರ್ ಆದರು, ಯಶಸ್ಸು ಸಿಕ್ತು ಅವ್ರಿಗೆ. ಅವ್ರ ಮಗ ಅಂದ ಮಾತ್ರಕ್ಕೆ ನನಗೆ ಅವರು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಪಿಕ್ಚರ್ ಮಾಡಿ ಅಂತ ಕೇಳೋದು ತಪ್ಪು ಅಂತ ಅನ್ನಿಸ್ತು. ಸೊ ಅವರೇ ನನಗೆ ಹೇಳಿದ್ರು, ಹೀಗೆಲ್ಲ ಇದೆ, ಅಲ್ಲಿ ಹೋಗಿ ಟ್ರೈ ಮಾಡು, ಕಲ್ತ್ಕೋ, ನಟನೆ ಅಂದರೆ ಏನು ಅಂತ ಗೊತ್ತಾಗತ್ತೆ ಅಂತ. ಆಗ ನಾನು ಒಂದು ಕ್ರ್ಯಾಶ್ ಕೋರ್ಸು ರಂಗಾಯಣದಲ್ಲಿ ಮಾಡಿದೆ. ಅದೊಂದು 45 ದಿನಗಳಲ್ಲಿ ಇದ್ದಿದ್ದು ಸುಮಾರು ನನಗೊಂದು 1 ವರ್ಷದ ಕೋರ್ಸ್ ಮಾಡಿದಷ್ಟು ಅನುಭವ ಆಯಿತು. ಅಲ್ಲಿ ನಮ್ಮ ಗುರುಗಳು ಬಂದು ಪ್ರಮೋದ್ ಶಿಗ್ಗಾ ಅವರು, ಅವ್ರ ಅಡಿಯಲ್ಲಿ ನಾವು ಕಲ್ತಿದ್ದು. ಅಲ್ಲಿಂದ ಬಂದ ನಂತರ ನಾನು ನಾಟಕ ಮಾಡಿ, ಅಲ್ಲಿ ರಂಗಾಯಣದಲ್ಲಿ ಇರಬೇಕಾದ್ರೆ ನಾನು ಮಾಡಿದಂಥ ನಾಟಕ ನೋಡಿ ಆಮೇಲೆ ನನ್ನ ತಂದೆ ಆಯಿತು ಮಾಡಿಸ್ತೀನಿ ಅಂತ ಹೇಳಿದ ಮೇಲೇ ಪಿಕ್ಚರಲ್ಲಿ ಒಂದು ಚಾನ್ಸ್ ಅಂತ ಕೊಟ್ಟರು. ಅದು ಲೀಡ್ ಆಗಲ್ಲ, ಒಂದು ಸೆಕೆಂಡ್ ಲೀಡು, ಪಕ್ಕದಲ್ಲಿ ಸಪೋರ್ಟಿಂಗ್, ಆ ಥರ. ಥ್ಯಾಂಕ್ಸ್ ಟು ಯು. ಗುರುಗಳನ್ನ ಜ್ಞಾಪಿಸ್ಕೊತಾ ಇದ್ದೀರಾ. ಈ ಥರ ಎಷ್ಟು ಜನಕ್ಕೆ ಗುಣ ಇದೆಯಲ್ಲೋ ಗೊತ್ತಿಲ್ಲ, ಆದರೆ ಈ ಮೂಲಕ ನಾನು ಸಂದೇಶ ಏನು ಕೊಡ್ತಾ ಇದ್ದೀನಿ, ನಿಮ್ಮ ಗುರುಗಳನ್ನ ಯಾವತ್ತೂ ಜ್ಞಾಪಿಸ್ಕೊಳ್ಳಿ ಅಂತ ಹೊಸ ಹುಡುಗರಿಗೆ ನಾನು ಸಂದೇಶ ಕೊಡ್ತಾ ಇದ್ದೀನಿ. ಇನ್ನೊಂದು, ಈ ಕ್ವಶನ್ನ ಯಾಕೆ ಕೇಳಿದೆ, ನೆಪೋಟಿಸಮ್ ಅನ್ನೋದು ಒಂದು ಕ್ವಶನ್ನ ಯಾಕೆ ಕೇಳಿದೆ ಅಂದರೆ,
ಪೊಲಿಟಿಷಿಯನ್ ಮಕ್ಕಳು ಪೊಲಿಟಿಷಿಯನ್ ಆಗೋದು, ಡಾಕ್ಟ್ರ್ ಮಕ್ಕಳು ಡಾಕ್ಟರ್ ಆಗೋದು, ಬ್ಯಾಂಕರ್ ಮಕ್ಕಳು ಬ್ಯಾಂಕರ್ಸ್ ಆಗೋದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗೋದನ್ನ ನೆಪೋಟಿಸಮ್ ಅಂತ ಏನು ಜಾಸ್ತಿ ದೊಡ್ಡದಾಗಿ ಹೇಳಲ್ಲ. ಬಟ್ ಸಿನಿಮಾ ರಂಗದಲ್ಲಿ ಮಾತ್ರ ಒಬ್ಬರು ಡೈರೆಕ್ಟ್ರ್ ಮಗ ಡೈರೆಕ್ಟ್ರ್ ಆದರೆ ಅಥವಾ ಆ್ಯಕ್ಟ್ರ್ ಮಗ ಆ್ಯಕ್ಟ್ರ್ ಆದರೆ ನೆಪೋಟಿಸಮ್ ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ಈ ಕ್ವಶನ್ ಕೇಳಿ ಆ ಕ್ಲಾರಿಟಿ ತೊಗೊಂಡೆ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನೀವು ಸಿರಿವಂತ ಫಿಲಮಲ್ಲಿ ಮಾಡಿದ್ದು ಒಂದು ವಿಷ್ಣು ಸರ್ದು 2ನೇ ಮಗನ ಕ್ಯಾರೆಕ್ಟ್ರು. ಹೌದು. ಆಮೇಲೆ ಅದು ನೆಗೆಟಿವ್ ಕ್ಯಾರೆಕ್ಟರ್ ಕೂಡ ಸ್ವಲ್ಪ. ಹೌದು, ಆಲ್ಮೋಸ್ಟ್ ಒಂದು 75% ಅಷ್ಟು ಚಿತ್ರದೊಂದು ಒಂಥರ ನೆಗೆಟಿವ್ ಆಗೇ ಇರುತ್ತೆ. ಅವ್ರ ವಿರುದ್ಧವಾಗೇ ಮಾತಾಡ್ತಾ ಇರ್ತೀನಿ. ಕೊನೆಯಲ್ಲಿ ಮೊದಲಿಗೆ ಚೇಂಜ್ ಆಗೋವಂಥ ವ್ಯಕ್ತಿ ನಾನು. ಬಟ್ ನಾನು ನೀವು ಸುಮಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀವಿ ಒಟ್ಟಿಗೆ, ಅವರ ಟೆಕ್ನಿಕಲ್ ರೀಸನ್ಸ್ ಮಾಡಿದ್ದೀವಿ. ಬಟ್ ಆಗಲೂ ಗೊತ್ತಿಲ್ಲ ನನಗೆ ನಿಮ್ಮನ್ನು ನಾನು ಇಲ್ಲಿ ಕರೆದು ಒಂದಿನ ಇಂಟರ್ವ್ಯೂ ಮಾಡ್ತೀನಿ ಅಂತ. ಬಟ್ ಈ ಇಂಟರ್ವ್ಯೂನಲ್ಲಿ ನಿಮ್ಗೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ನಾನು ಸಿರಿವಂತ ಫಿಲಮ್ ಬಂದಾಗ ಕಪಾಲಿ ಥಿಯೇಟ್ರು ಮತ್ತು ನಮ್ಮ ನವರಂಗ್ ಥಿಯೇಟ್ರಲ್ಲಿ 2 ಸತಿ ನಾನು ಆ ಸಿನಿಮಾ ನೋಡಿದೆ. ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬ ಹೇಮಂತ್ ಅಂತ ಇದ್ದ, ಅವ್ನು ವಿಷ್ಣು ಸರ್ ದೊಡ್ಡ ಫ್ಯಾನು. ಓಕೆ. ಅವನು ಈ ನನ್ನ ಮಗ ಸಿಕ್ಕಿದ್ರಿ ಅವ್ನಿಗೆ ಹೊಡಿಬೇಕು ಅಂತ ಹೇಳಿದ್ದ ಅವತ್ತು. ಅದನ್ನು ಇವತ್ತು ಹೇಳ್ತಾ ಇದ್ದೀನಿ. ಅಂದರೆ ನಿಮ್ಮ ಆ್ಯಕ್ಟಿಂಗ್ ತಲುಪಿದೆ ಜನರಿಗೆ. ಅಯ್ಯೋ, ಅದಕ್ಕಿಂತ ಇನ್ನೊಂದು ದಟ್ ವಾಸ್ ಅನ್ ಅಪ್ರಿಸಿಯೇಷನ್. ಹೌದು ಹೌದು, ಅಪ್ರಿಸಿಯೇಷನ್. ಯಾಕಂದರೆ ಅವನು ವಿಷ್ಣು ಸರ್ಗೆ ಅಷ್ಟು ದೊಡ್ಡ ಫ್ಯಾನು. ಅವ್ರದ್ದು ಅದರಲ್ಲಿ ತೀರೋಗೋಂಥ ಒಂದು ಸೀನ್ ಇದೆ. ಅದಾದಮೇಲೆ ಅವ್ರದ್ದು ಅಂತಿಮ ಯಾತ್ರೆ ಹೋಗ್ತಾ ಇರುತ್ತೆ. ಆವಾಗ ಹೇಳಿದಂಥ ಮಾತು ಅದು ಇವಾಗ ಜ್ಞಾಪಕ ಬಂತು ನನಗೆ ಇಂಟರ್ವ್ಯೂ ಟೈಮಲ್ಲಿ, ಅದನ್ನ ಹೇಳಿದೆ. ಆ್ಯಕ್ಚುಲಾಗಿ ವಿಷ್ಣು ಸರ್ ಕೂಡ ನನಗೆ ಇದನ್ನೇ ಹೇಳಿದರು. ಸರ್, ಅವರು 200+ ಚಿತ್ರಗಳಲ್ಲಿ ನಟಿಸಿರುವಂಥ ಮೇರು ನಟ ಸರ್. ಅವರು ನನ್ನನ್ನು ಯಾವತ್ತೂ ಹೋಗು ಬಾ ಅಂತ ನನ್ನ ಜೊತೆ ಮಾತಾಡಿಲ್ಲ. ಹೌದು, ಯಾರು ಮಾತಾಡ್ತಿರ್ಲಿಲ್ಲ ಅಂತ. ಅಕ್ಷಯ್ ಅವರೇ, ಮೊದಲನೇ ದಿನ ಥಿಯೇಟ್ರ್ ಕಡೆ ಹೋಗಬೇಡಿ ಅಂತ ಹಿಂಗೆ ಇಲ್ಲ. ಸೊ ನೈಸ್ ಟು ಹಿಯರ್ ದ್ಯಾಟ್. ಆಮೇಲೆ ಇನ್ನೊಂದೇನೆಂದರೆ, ಒಬ್ಬ ಆರ್ಟಿಸ್ಟಿಗೆ ಅದಕ್ಕಿಂತ ಅಪ್ರಿಸಿಯೇಷನ್ ಏನು ಬೇಕು. ವೆನ್ ಯು ಹ್ಯಾವ್ ಡನ್ ಎ ನೆಗೆಟಿವ್ ರೋಲ್, ಇಫ್ ಪೀಪಲ್ ಅಂದರೆ ಹಳೆ ಕಾಲದಲ್ಲಿ ವಜ್ರಮುನಿಯವ್ರನ್ನ ಅಟ್ಟಿಸ್ಕೊಂಡು ಹೋಗಿರೋಂಥ ಒಂದು ನಿದರ್ಶನಗಳು ಇದಾವಂತೆ. ಅಂದರೆ ಅವ್ರ ಆ್ಯಕ್ಟಿಂಗ್ ಅಷ್ಟು ಚೆನ್ನಾಗಿದ್ದರೆ ಅವ್ರು ರಿಯಲ್ ಲೈಫಲ್ಲಿ ಹಂಗೆ ಮಾಡಿದ್ದಾರೆ ಅನ್ನೋ ಒಂದು ಫೀಲ್ ಇರ್ತಿತ್ತು ಜನಕ್ಕೆ. ಬಟ್ ಕ್ರಮೇಣ ಅದು ಆ ಗ್ರಾಫ್ ಎಲ್ಲ ಚೇಂಜ್ ಆಗ್ತಾ ಹೋಗಿದೆ. ಓಕೆ, ಇವತ್ತಿಗೂ ನನಗೆ ರೆಕಗ್ನಿಷನ್ ಅಂತ ಏನಾದರೂ ಸಿಕ್ಕಿದೆ ಅಂದರೆ ಸರ್, ಸಿರಿವಂತ ಸಿನಿಮಾದಿಂದ. ಯಾಕೆ ಅಂದರೆ ಅವ್ರ ಜೊತೆ ಪಕ್ಕದಲ್ಲಿ ನಿಂತಂಥ ಒಂದು ಆ ಸಿನಿಮಾ ನನಗೆ ಅವಕಾಶ ಸಿಕ್ಕಿದ್ದು. ಇಷ್ಟು ವರ್ಷ ಆದ್ರೂ ನಾನು ಎಲ್ಲಾದರೂ ಓಡಾಡ್ತಾ ಇದ್ರೆ, ನಾನು ಈಗ ಆ್ಯಕ್ಟಿಂಗ್ ಮಾಡೋದು ಭಾಳ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ರೈಟಿಂಗ್ ವರ್ಕ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ಆ್ಯಕ್ಟ್ ಮಾಡ್ತಾನೆ ಇಲ್ಲ. ಇವತ್ತಿಗೂ ನಾನು ನೋಡಿದ್ರೆ 1-2 ಸೆಕೆಂಡ್ ಹಿಂಗೆ ನೋಡ್ತಾರೆ, ಎಲ್ಲೋ ನೋಡಿದ್ದೀವಲ್ಲ. ಹತ್ರ ಬಂದು ಕೇಳ್ತಾರೆ, ನೀವು ಆ್ಯಕ್ಟರಾ ಅಂತ. ವಿಷ್ಣು ಸರ್ ಜೊತೆನಾ ಅವರೇ ಹೇಳ್ಬಿಡ್ತಾರೆ. ಅಷ್ಟು ರೆಕಗ್ನಿಷನ್ ನನಗೆ ಸಿಕ್ಕಿದೆ ಅದು ಒಂದೇ ಸಿನಿಮಾಯಿಂದ. ನಾನು ಮಿಕ್ಕಿದ 8 ಸಿನಿಮಾ ನಾನು ಏನು ಆ್ಯಕ್ಟ್ ಮಾಡಿದ್ದೀನಿ ಅದನ್ನು ಯಾರೂ ರೆಕಗ್ನೈಸ್ ಮಾಡಿರಲ್ಲ. ಆ ಒಂದು ಸಿನಿಮಾಲಿ ಅದು ನನಗೆ ಸಿಗತ್ತೆ. ಅದು ಹಿರಿಯರು ಹೇಳ್ತಿದ್ರಂತೆ ಯಾವಾಗ್ಲೂ, ಕೆಲವರು ಮೇರು ನಟರಾಗಿರ್ಬೋದು ಅಥವಾ ದೊಡ್ಡ ವ್ಯಕ್ತಿತ್ವ ಇರೋರದು ಆರ ಅಂತ ಇರುತ್ತೆ. ಅವ್ರ ಅಕ್ಕಪಕ್ಕ ನಿಂತ್ಕೊಂಡಾಗ ಆರಾದು ಸ್ವಲ್ಪನೂ ಹಿಂಗೆ ಟಚ್ ಆಗಿದ್ರು ಆ ಒಂದು ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆ ನಡೆದಿರ್ಬೋದು ಅಂತ. ಆ್ಯಸ್ ಎ ಥಿಯೇಟರ್ ಪರ್ಸನ್, ನಮ್ಮ ಹೊಸದಾಗಿ ಚಿತ್ರರಂಗಕ್ಕೆ ಬರ್ತಾ ಇರೋವಂಥ ನಟರಿಗೆ ನೀವು ಹೇಳ್ದಂಗೆ ನೀವು ಇದರಲ್ಲಿ ಯಾವುದು ರಂಗ ತರಬೇತಿನ ತೊಗೊಂಡಿದ್ದೀರಾ ಅಂತ ಹೇಳಿದ್ರಿ. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಏನು ಪ್ರಿಪ್ರೇಷನ್ ಜೊತೆ ಆ್ಯಕ್ಟರ್ಸ್ ಬರಬೇಕು? ನಾನು ಗಮನಿಸಿದ ಹಾಗೆ ಸರ್, ಒಂದು ಏನಾಗಿದೆ ಇವಾಗ, ನಾನು ಫೈಟ್ಸ್ ಅಲ್ಲಿ ಕಲ್ತ್ಬಿಟ್ಟಿದ್ದೀನಿ, ಡ್ಯಾನ್ಸ್ ಅಲ್ಲಿ ಕಲ್ತ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಇದೇ ಥರ ನಾನು ಆ್ಯಕ್ಟಿಂಗ್ ಇಂಥ ಕಡೆ ಕಲ್ತ್ಬಿಟ್ಟಿದ್ದೀನಿ ಅಂತ ಹೇಳಿರೋರು ಭಾಳ ಕಮ್ಮಿ. ಅದನ್ನು ಇದು 2 ಸೆಕ್ಟರ್ ನಾನು ಇಂಪ್ರೂವ್ ಮಾಡ್ಕೊಂಬಿಟ್ರೆ ನೋಡ್ತಾರೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸಾಗಿ ಗೊತ್ತಿಲ್ಲ. ಬಟ್ ಒಬ್ಬ ನಟನಾಗಿ ಫೈಟ್ಸಲ್ಲಾಗಲಿ ಸಾಂಗಲ್ಲಾಗಲಿ ಎಲ್ಲ ಒಂದು 25 ನಿಮಿಷ 30 ನಿಮಿಷ ನೋಡ್ತಾರೆ ಅನ್ನೋದು ಬಿಟ್ಟರೆ, ಇನ್ನು 1.5 ಗಂಟೆ ಕಾಲ ನೋಡೋದು ಆ್ಯಸ್ ಅನ್ ಆ್ಯಕ್ಟರ್. ಸೊ ಆ 1.5 ಅವರ್ಗೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈಗ ಡ್ಯಾನ್ಸ್ ಮಾಡದೇ ಇರೋರು ಸ್ಟಾರ್ಸ್ ಆಗಿದ್ದಾರೆ, ಸೂಪರ್ ಸ್ಟಾರ್ಸ್ ಆಗಿದ್ದಾರೆ. ಫೈಟ್ ಮಾಡದೇ ಇರೋನು ಎಷ್ಟೋ ಒಂದು ಲೆಗಸಿ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಅವರು ಹೇಗೆ ಮಾಡೋಕ್ಕಾಗಿದ್ದು ಅಂದರೆ ಆ್ಯಕ್ಟಿಂಗಿಂದ. ಆ ಒಂದು ಬೇಸಿಕ್ ಕಲ್ತ್ರೆ ಇವತ್ತಲ್ಲ ಇನ್ನೂ ಒಂದು 50 ವರ್ಷ ನೆನೆಸ್ಕೊಳ್ತಾರೆ ಜನ ಅನ್ನೋದು ನನ್ನ ನಂಬಿಕೆ. ನನ್ನ ಪ್ರಕಾರ ನಾನು ಅಂದ್ಕೊಳ್ಳೋದೇನು ಅಂದರೆ, ಆ್ಯಕ್ಟಿಂಗ್ ಕೆನಾಟ್ ಬಿ ಥಾಟ್ ಬಿಕಾಸ್ ಇಟ್ ಹ್ಯಾಸ್ ಟು ಕಮ್ ವಿತಿನ್. ಇಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಆ್ಯಂಡ್ ಪಾಲಿಶ್ಡ್ ಅಂತ ನಾನು ಹೇಳ್ತೀನಿ. ನೀವೇನು ಹೇಳ್ತೀರಾ? ಇವಾಗ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂಲಿ ನೀವು ಹೇಳಿದ್ರಿ, ಖಂಡಿತ ಆ್ಯಕ್ಟಿಂಗ್ ಇಟ್ ಶುಡ್ ಕಮ್ ವಿತಿನ್ ಅಂತ. ಆ ವಿತಿನ್ ಒಳಗಡೆಯಿಂದ ಬರದೇ ಇರೋವಂಥವ್ರಿಗೆ ಕಲಿಕೆ ಬೇಕಾಗತ್ತೆ.
ಹೇಗೆ ಅಂದರೆ ಬೇಸಿಕ್ ಒಂದು ಸ್ಕ್ರಿಪ್ಟ್ ಓದೋದಾಗಿರಲಿ, ಯಾವ ಎಕ್ಸ್ಪ್ರೆಷನ್ನ ಯಾವ ಥರ ಕೊಡಬೇಕು ಅನ್ನೋದಾಗಿರಲಿ, ತಮ್ಮ ಬಾಡಿನ ಹೇಗೆ ಯೂಸ್ ಮಾಡ್ಕೋಬೇಕು ಆ್ಯಕ್ಟ್ ಮಾಡ್ಬೇಕಾರೆ ಅನ್ನೋದಾಗಿರಲಿ. ಸೊ ಇದೆಲ್ಲ ನಾನ್ಸೆನ್ಸ್ ಆಫ್ ಆ್ಯಕ್ಟಿಂಗ್. ಅದನ್ನು ಕೆಲವ್ರಿಗೆ ಬಂದ್ಬಿಡುತ್ತೆ, ಕೆಲವ್ರಿಗೆ ಬರಲ್ಲ. ಅದು ಬರದೇ ಇದ್ದವ್ರಿಗೆ ತರಬೇತಿ ತೊಗೊಂಡು ಬಂದರೆ ಉತ್ತಮ ಅಂತ. ಅದೇ ನಾನು ಕೇಳೋದು, ತರಬೇತಿ ತೊಗೊಂಡು ಬರೋದು ಅಂದರೆ ಉದಾಹರಣೆಗೆ ಎಷ್ಟೋ ಆ್ಯಕ್ಟಿಂಗ್ ಸ್ಕೂಲ್ಗಳಾಗಿದ್ದಾವೆ, ಇನ್ನೊಂದಾಗಿದ್ದಾವೆ, ಮತ್ತೊಂದಾಗಿದ್ದಾವೆ. ತಾವು ಹೇಳೋ ಪ್ರಕಾರ ಎಲ್ಲಿ ಹೋದರೆ ಬೆಟರ್ ಅಂತ ಅನಿಸುತ್ತೆ? ನನ್ನ ಪ್ರಿಫರೆನ್ಸ್ ಯಾವತ್ತಿದ್ರೂ ನಾಟಕ. ಯಾಕೆ ಅಂದರೆ ಒಂದು 2 ಅವರ್ ನಾಟಕದಲ್ಲಿ ಆ 2 ಅವರ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅಂದರೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ತಿಂಗಳು ವರ್ಕ್ಶಾಪು, ರಿಹರ್ಸಲ್ಸು ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಆ 1 ತಿಂಗಳು ಅವ್ರು ಏನು ಮಾಡಿರ್ತಾರೆ ಅದು ಅವ್ರನ್ನ ಒಂದು ಪಕ್ಕಾ ಒಂದು ಆ್ಯಕ್ಟರ್ ಆಗಿ ರೆಡಿ ಮಾಡಿರ್ತಾರೆ. ಈ ಆ ಒಂದು ಏನು ಘಟ್ಟಕ್ಕೆ ಬರಬೇಕು ಅಂದರೆ ಬೇಸಿಕ್ಕಿಂದ ಕಲ್ತಿರ್ತಾರೆ. ಓದೋದ್ರಿಂದ ಹಿಡಿದು ಡೈರೆಕ್ಟ್ರು ಪ್ರತಿಯೊಂದನ್ನು ಹೇಳ್ಕೊಟ್ಟಿರ್ತಾರೆ. ನಿಂತ್ಕೊಳ್ಳೋ ಭಾವ, ಲೈಟ್ ತೊಗೊಳೋದು, ಇದೆಲ್ಲ ಭಾಳ ಇಂಪಾರ್ಟೆಂಟ್. ಸೊ ಈಗ ಅದಷ್ಟು ಕಲ್ತು ಬಂದಾಗ ಆ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಇರುತ್ತೆ. ಆರ್ಟಿಸ್ಟು ಸೆಟ್ಟಿಗೆ ಬಂದಾಗ ಒಂದೊಂದ್ಸರಿ ಡೈಲಾಗ್ ಪೇಪರ್ ಕೊಟ್ಟಾಗ ಒಬ್ಬೊಬ್ರು ಒಂದೊಂದು ಥರ ತೊಗೊಳ್ತಾರೆ. ಅದೇ ಈಗೊಬ್ಬ ನಾಟಕದಿಂದ ಬಂದಾಗ ಅವನೊಂದು 10 ಥರ ಒಂದು ಯೋಚನೆ ಮಾಡಿರ್ತಾನೆ. ಇದ್ರ ಹಿಂದಿನ ಸೀನ್ ಏನು, ಇದು ಈ ಥರ ತೊಗೊಬೋದಾ, ಮತ್ತೊಂದು ಎಕ್ಸ್ಪ್ರೆಷನಲ್ಲಿ ಹೇಳ್ಬೋದಾ. ಸೊ ಈ ಒಂದು ಐಡಿಯಾ ಬರೋದು ಆ ಬೇಸಿಕ್ ಫೌಂಡೇಶನ್ ಗಟ್ಟಿ ಇದ್ದಾಗ. ಸೊ ಅದನ್ನು ನಾಟಕರಂಗ ಕೊಡುತ್ತೆ ಅನ್ನೋದು ನನ್ನ ಒಂದು. ಸೊ ಈ ಮೂಲಕ ಹೊಸಬ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಅಟ್ಲೀಸ್ಟ್ ನಾಟಕ ರಂಗದಲ್ಲಿ ಒಂದಷ್ಟು ದಿನ ತೊಡಗಿಸ್ಕೊಳ್ಳಿ, ಕಲ್ತ್ಕೊಳ್ಳೋಕೆ ಟ್ರೈ ಮಾಡಿ, ಸೊ ದ್ಯಾಟ್ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು ಪೀಪಲ್ ವೆನ್ ಯು ಕಮ್ ಟು ದ ಫಿಲಮ್ ಇಂಡಸ್ಟ್ರಿ. ಎಸ್, ಬಂದ ತಕ್ಷಣ ಭಾಳ ಈಸಿಯಾಗಿರುತ್ತೆ ಅನ್ನೋದು ಅಲ್ಲ. ಯಾಕೆ ಅಂದರೆ ಅಲ್ಲಿ ಆ್ಯಕ್ಟ್ ಮಾಡಲಿಕ್ಕೂ ಇಲ್ಲಿಗೆ ಆ್ಯಕ್ಟ್ ಮಾಡಲಿಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. 2 ಕಡೆನೂ ಮಾಡೋದು ಆ್ಯಕ್ಟಿಂಗೇನೆ. ನಾವು ನಾಟಕದಲ್ಲಿ ಮಾಡಬೇಕಾದ್ರೆ ಎಕ್ಸ್ಪ್ರೆಷನ್ಸ್ ಆಗಲಿ, ವಾಯ್ಸ್ ಆಗಲಿ ಸ್ವಲ್ಪ ಲೌಡಾಗಿರುತ್ತೆ. ಇಲ್ಲಿ ಸಿನಿಮ್ಯಾಟಿಕ್ಗೆ ಬಂದಾಗ ಅಷ್ಟು ಕೆಲವರು ಇಷ್ಟಪಡ್ಬೋದು ಆ ಥರ, ಕೆಲವರಿಗೆ ಅದು ಇಷ್ಟ ಆಗಲ್ಲ. ಸೊ ಏನು ಪಾತ್ರ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕನಾಗಿ ಅವರು ಪಾಲಿಷ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಓಕೆ, ಆ್ಯಸ್ ಅನ್ ಆ್ಯಕ್ಟರ್ಸ್ಗೆ ಒಂದು ಗೈಡೆನ್ಸ್ ಕೊಟ್ಟಿದ್ದೀರಾ. ಅಪಾರ್ಟ್ ಫ್ರಮ್ ಆ್ಯಕ್ಟಿಂಗ್ ನೀವು ಸ್ಕ್ರಿಪ್ಟ್ ರೈಟಿಂಗಲ್ಲೂ ತೊಡಗಿಸ್ಕೊಂಡಿದ್ದೀರಾ. ಹೌದು. ಸೊ ಸ್ಕ್ರಿಪ್ಟ್ ರೈಟಿಂಗ್ ಎಷ್ಟು ಸಿನಿಮಾಗೆ ಮಾಡಿದ್ದೀರಾ ನೀವು? ನಾನೊಂದು 6 ಸಿನಿಮಾಗಾಯಿತು ಸರ್. 6 ಸಿನಿಮಾಗೆ ಟೇಕ್ ಆಫ್ ಆಗಬೇಕಾಗಿರೋದು ಒಂದು 3 ಸಿನಿಮಾ ಇದೆ. ಹೌದು. ಇನ್ನು ಈಗ ನಾನು ಕೇಳ್ತಾ ಇರೋಂಥ ಕ್ವಶನ್ ಏನಂದರೆ, ಹೌ ಈಸಿ ಇಸ್ ದ ಸ್ಕ್ರಿಪ್ಟ್ ರೈಟಿಂಗ್? ಈಸಿ ಅಲ್ವೇ ಅಲ್ಲ. ಯಾಕೆ ಅಂದರೆ ಒಂದು ಮೂವಿ ರೆಡಿ ಆಗಬೇಕಂದ್ರೆ ಫಸ್ಟ್ ಆ ಮೂವಿ ಡಿಪೆಂಡ್ ಆಗೋದೇ ಆನ್ ಕಂಟೆಂಟ್ ಆ್ಯಂಡ್ ಸ್ಕ್ರಿಪ್ಟ್. ಅದು ಗಟ್ಟಿ ಇಲ್ಲ ಅಂದರೆ ಸಿನಿಮಾಲಿ ನಾವು ಮಾಡೋದು ಇನ್ನೇನಿರಲ್ಲ. ಈಗ ಆಡಿಯನ್ಸ್ಗೆ ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಸ್ ಓಪನ್ ಆಗಿದೆ, ಕಂಪ್ಯಾರಿಸನ್ ಅನ್ನೋದು ಜಾಸ್ತಿ ಇರುತ್ತೆ. ಹೌದು. ಸೊ ನಾವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಬೇರೆ ಕಡೆ ಎಲ್ಲೂ ಬರದೇ ಇರೋವಂಥ ವಿಷಯಗಳನ್ನ ನಾವಿಲ್ಲಿ ನಮ್ಮ ಸಿನಿಮಾ ಮೂಲಕ ಹೇಳಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಬರಿತೀವಿ. ಆ್ಯಂಡ್ ಡೈಲಾಗ್ಸೂ ಆದಷ್ಟು ಎಲ್ಲೂ ಕೇಳದೇ ಇರೋವಂಥ ಡೈಲಾಗ್ಸು, ಸೀನ್ ಕನ್ಸ್ಟ್ರಕ್ಷನ್ ಇರ್ಬೋದು, ಒಂದು ಹೊಸತನ ಕೊಡಬೇಕು ಅಂತ ನಾವು ಹೊರಟಾಗ ಇಟ್ ಈಸ್ ಅ ಟೀಡಿಯಸ್ ಪ್ರಾಸೆಸ್, ಟೈಮ್ ಕನ್ಸ್ಯೂಮಿಂಗು, ಡೆಫಿನೆಟ್ಲಿ ಅ ಚಾಲೆಂಜಿಂಗ್ ವರ್ಕ್. ಹೌ ಲಾಂಗ್ ಡು ಯು ಟೇಕ್ ಟು ರೈಟ್ ಎ ಸ್ಕ್ರಿಪ್ಟ್ ಟು ಬಿಕಮ್ ಎ ಬೌಂಡ್ ಸ್ಕ್ರಿಪ್ಟ್ ಥರ ಆಗಬೇಕು ಅಂದರೆ? ನಮ್ಮ ತಂದೆ ನನಗೆ ಯಾವ ರೀತಿ ಗೈಡ್ ಮಾಡಿದ್ರು ಅಂದರೆ, ಫಸ್ಟ್ ಒಂದು 1 ಲೈನ್ ಮಾಡ್ಕೊಳ್ಳೋದು, ಆ 1 ಲೈನ್ ಆದಮೇಲೆ ಸ್ಕ್ರೀನ್ ಪ್ಲೇ ಮಾಡ್ಕೊಳ್ಳೋದು. ಸೊ ಇದನ್ನು ಅವ್ರ ಹತ್ರ ನಾನು ಕಲ್ತಿದ್ದು. ಇದು 2 ಪ್ರಾಸೆಸ್ಗೆ ಕೆಲವು ಸಿನಿಮಾಗೆ ಬೇಗ ಹೊರಟೋಗುತ್ತೆ, ಕೆಲವು ಸಿನಿಮಾ ಭಾಳ ಒಂದು ಕಡೆ ಎಲ್ಲೋ ಸಿಕ್ಕಾಕ್ಕೊಂಡು ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. 2 ಸೀನಿಗೆ ಮಿನಿಮಮ್ 2 ವಾರ ಬರೆದಿರೋದು ಇದೆ. ಓಕೆ, ಬಟ್ ಆ ಒಂದು ಬೌಂಡ್ ಸ್ಕ್ರಿಪ್ಟ್ಗೆ ಮಿನಿಮಮ್ ಒಂದು 2 ಇಂದ 3 ಮಂತ್ಸ್ ತನಕ ಬೇಕಾಗುತ್ತೆ. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಒಂದು ಐಡಿಯಲ್ ಟೈಮ್ 2 to 3 ಮಂತ್ಸ್ ಬೇಕೇ ಬೇಕು, ಯಾಕೆಂದರೆ ರಿವಿಷನ್ಸ್ ಮಾಡ್ತಾ ಇರಬೇಕು. ನಾನು ಈ ಕ್ವಶನ್ ಯಾಕೆ ಕೇಳಿದೆ, ಹೌ ಈಸಿ ಈಸ್ ದ ಸ್ಕ್ರಿಪ್ಟ್ ರೈಟಿಂಗ್ ಅಂತ ಹೇಳಿದೆ ಅಂದರೆ, ಇವತ್ತಿನ ಕಾಲಕ್ಕೆ ಸುಮಾರು ಜನ ನನ್ನ ಬಂದು ಮೀಟ್ ಮಾಡ್ತಾರೆ, ಅವ್ರ ಕೈಯಲ್ಲಿ ಬೌಂಡ್ ಸ್ಕ್ರಿಪ್ಟ್ ಇರಲ್ಲ. ಅವರು ಯಾವುದೋ ಒಂದು ಪೇಪರ್ನ ಹಿಡ್ಕೊಂಬಂದು 1 ಲೈನರ್ ಬರ್ಕೊಂಬಂದ್ಬಿಟ್ಟಿರ್ತಾರೆ, ಮಿಕ್ಕಿದ್ದೆಲ್ಲ ಇಲ್ಲಿದೆ ಸರ್ ಅಂತಾರೆ. ಸೊ ಆ ಕ್ವಶನ್ನ ಕೇಳಿ ನಿಮ್ಮ ಮೂಲಕ ಆ ಆನ್ಸರ್ನ ಅವ್ರಿಗೆ ತಲುಪಿಸೋ ಅಂಥ ಪ್ರಯತ್ನ. ಯಾಕೆಂದರೆ ದೆರ್ ಇಸ್ ನಥಿಂಗ್ ಕಾಲ್ಡ್ ಇಲ್ಲಿರೋದನ್ನ ಅಲ್ಲಿ ತೆಗಿತೀನಿ ಅಂತ ಆಗಲ್ಲ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಆನ್ ಎ ಸ್ಕ್ರಿಪ್ಟ್. ಅದಾಗಿ ಅದನ್ನ ಫೈನಲ್ ಆಗಿ ಡಿಸ್ಕಷನ್ಸ್ ಆಗಿ ಆ ಸ್ಕ್ರಿಪ್ಟೇ ಏನಿಲ್ಲ ಅಂದರೆ ನನ್ನ ಪ್ರಕಾರ ಒಂದು 10 ರಿಂದ 15 ತನಕ ರಿವೈಸ್ ಆಗಿ ಒಂದು ಫೈನಲ್ ಸ್ಕ್ರಿಪ್ಟ್ ಅಂತ ಬರೋದು. ಖಂಡಿತ. ಸೊ ನಿಮ್ಮ ಮೂಲಕ ನೀವು
ಹೇಳೋಕ್ಕೆ ಏನು ಇಷ್ಟಪಡ್ತೀರಾ? ಇಂಥ ಹೊಸ ಫಿಲ್ಮ್ ಮೇಕರ್ಸ್ ಯಾರು ಬರ್ತಾರೆ? ಮೊದಲು ನೀವು ಹೇಳಿದ ಹಾಗೆ ಬೌಂಡ್ ಸ್ಕ್ರಿಪ್ಟ್ ಇಟ್ಕೊಂಡೇ ಶೂಟಿಂಗ್ ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಏನಕ್ಕೆ ಅಂದರೆ ಒಂದು 2-3 ಎಕ್ಸಾಂಪಲ್ ಹೇಳ್ತೀನಿ. ಸ್ಕ್ರಿಪ್ಟು ಕೊಟ್ಟಿರ್ತಾರೆ. ನಾನು ಆ್ಯಸ್ ಎ ಅಸೋಸಿಯೇಟ್ ವರ್ಕ್ ಮಾಡಬೇಕಾದ್ರೆ ನಮ್ಮ ತಂದೆ ಹತ್ರನೇ ವರ್ಕ್ ಮಾಡ್ಬೇಕಾದ್ರೆ ಏನಾಗಿದೆ, ಶಾರ್ಟ್ ಡಿವಿಷನ್ ಮಾಡಿರ್ತಾರೆ. ಸುಮಾರು ಶಾರ್ಟ್ಗಳು ಆಗಿರುತ್ತೆ. ವೈಡ್ ತೆಗ್ದಿರ್ತಾರೆ, ಕ್ಲೋಸ್ ತೆಗ್ದಿರ್ತಾರೆ, ಮಿಡ್ಡು ಎಲ್ಲ ತೆಗ್ದಿರ್ತಾರೆ. ಅಷ್ಟೆಲ್ಲ ಸ್ಕ್ರಿಪ್ಟ್ ಇದ್ದಾಗ್ಲೂ ಒಂದೊಂದು ಸರಿ ಮಿಸ್ಟೇಕ್ ಆಗಿದೆ. ಎಲ್ಲಿ ಯಾವುದೋ ಒಂದು ಕ್ಲೋಸಪ್ ಶಾಟ್, ಎಲ್ಲೋ ಒಂದು ರಿಯಾಕ್ಷನ್ನು ಮಿಸ್ ಮಾಡೋದುಂಟು. ಅದು ನಮಗೆ ಗೊತ್ತಾಗೋದು ಯಾವಾಗ ಅಂದರೆ ನಾವು ಶಾರ್ಟ್ ಡಿವಿಷನ್ ಮಾಡಿರೋದು ನೋಡಿದಾಗ. ಹೌದು. ಇವಾಗ ಮೈಂಡಲ್ಲಿದೆ ಅಂದ್ಬಿಟ್ಟು ನಾನು ಇಷ್ಟೇ ಶಾರ್ಟು ಹಿಂಗೆ ತೆಗೆದುಬಿಡ್ತೀನಿ, ಹಿಂಗೆ ಇಡ್ತೀನಿ ಅಂತ ಹೇಳೋದು ಕಷ್ಟ. ಮಾಡಿರೋರು ಇರ್ಬೋದೇನೋ, ಅದು ಹೇಗೆ ಮಾಡಿದ್ದಾರೆ ಗೊತ್ತಿಲ್ಲ. ಬಟ್ ನನ್ನ ಪ್ರಿಪ್ರೇಷನ್ ಹೇಗಿರುತ್ತೆ ಅಂದರೆ ಆದಷ್ಟು ಸ್ಕ್ರಿಪ್ಟ್ ಇದ್ದರೆ ಬೆಟರ್. ಏನಕ್ಕೆ ಅಂದರೆ ಡೈರೆಕ್ಟರ್ ಶಾರ್ಟ್ ಡಿವೈಡ್ ಮಾಡಿದ್ದನ್ನು ನೋಡಿಕೊಂಡು ನಾವು ಫಾಲೋ ಮಾಡ್ತಾ ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ತಲೆಯಲ್ಲಿರುತ್ತೆ ಎಂಟೈರ್ ಸೀನು. ಸೊ ಯಾವ್ದು ಮಿಸ್ ಆಗಿದೆಯಾ, ಯಾವ್ದು ಪೆಂಡಿಂಗ್ ಇದೆ, ಎಲ್ಲ ಕವರ್ ಮಾಡಿದ್ದೀವ, ಈ ಅಂಶಗಳೆಲ್ಲ ಗೊತ್ತಾಗದೆ ನಮಗೆ ಆ ಸೀನ್ ಪೇಪರ್ ನೋಡಿದಾಗ. ಸೊ ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ನನ್ನ ಪ್ರಕಾರ. ಈ ಪ್ರಶ್ನೆ ನಾನು ಯಾಕೆ ಕೇಳಿದೆ ಅಂದರೆ, ರೀಸೆಂಟಾಗಿ ರಾಮ್ ಗೋಪಾಲ್ ವರ್ಮಾ ಹೇಳ್ತಾರೆ, ನಾನು ಬೌಂಡ್ ಸ್ಕ್ರಿಪ್ಟ್ ಇಟ್ಕೊಂಡು ಮಾಡಿರೋ ಅಂತ ಎಷ್ಟೋ ಸಿನಿಮಾಗಳು ಫ್ಲಾಪ್ ಆಗೋಗಿದ್ದಾವೆ, ಸುಮ್ಮನೆ ರ್ಯಾಂಡಮ್ ಹಂಗೆ ತಕ್ಕೊಂಡೋಗಿರೋ ಸಿನಿಮಾಗಳು ಹಿಟ್ಟಾಗಿದ್ದಾವೆ ಅಂತಾರೆ. ನನಗೆ ಯಾಕೋ ಅದು ಸರಿ ಅನಿಸ್ಲಿಲ್ಲ. ನಿಮ್ಮ ಅನಿಸಿಕೆ? ಅದು ಅವ್ರದ್ದು ಪ್ಯೂರ್ ಲಕ್ ಅನ್ಬೇಕಷ್ಟೇ. ವಿತೌಟ್ ಸ್ಕ್ರಿಪ್ಟು ನನ್ನ ಪ್ರಕಾರ ಅವರು ಆ ಥರ ಶೂಟ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಇವಾಗ ಅವರು ಬಿಕಾಸ್ ಈಸ್ ರೀಚಿಂಗ್ ದಟ್ ರಿಟೈರ್ಮೆಂಟ್ ಏಜ್, ಅವ್ರು ಏನು ಬೇಕಾದರೂ ಮಾತಾಡ್ಬೋದು ಅನ್ನೋ ಒಂದು ಲಿಬರ್ಟಿಲಿ ಮಾತಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದ್ರ ಈ ಮೂಲಕ ಯಂಗ್ ಜನ್ರೇಷನ್ ಮಿಸ್ಗೈಡ್ ಆಗಬಾರ್ದು, ಗೊತ್ತಿಲ್ಲನೂ ಮಾಡ್ಕೋಬೋದು ಅನ್ನೋದನ್ನ ತಗೋಬಾರ್ದು ಅನ್ನೋದು ನನ್ನ ಉದ್ದೇಶ. ಹೌದು ಖಂಡಿತ ಸರ್. ಇನ್ನೊಂದು ರೀಸೆಂಟ್ ಎಕ್ಸಾಂಪಲ್ ಒಂದು ಹೇಳ್ತೀನಿ. ತಮಿಳಲ್ಲಿ ಮಾಸ್ತರ್ ಅಂತ ಒಂದು ಸಿನಿಮಾ ಬಂತು. ಅದರ ಡೈರೆಕ್ಟರ್ ಬಂದು ಲೋಕೇಶ್ ಕನಕರಾಜ್ ಅಂತ. ಅವರು ಫಸ್ಟ್ ಸಿನಿಮಾ ಅವ್ರದ್ದು ವಿತೌಟ್ ಸ್ಕ್ರಿಪ್ಟ್ ಏನೋ ಮಾಡಿದ್ರು ಅಂತ ನಾನು ಕೇಳ್ಪಟ್ಟೆ. ಅದಾದಮೇಲೆ ಮಾಸ್ಟರ್ ಸಿನಿಮಾ ಅವ್ರದ್ದು 3ನೇ ಸಿನಿಮಾ, ಅದಕ್ಕೆ ಅವರು ಸ್ಕ್ರಿಪ್ಟ್ ಇಟ್ಕೊಂಡಿರ್ಲಿಲ್ವಂತೆ. ಸೊ ವಿಜಯ್ ಹೀ ಈಸ್ ಅ ಸೂಪರ್ ಸ್ಟಾರ್. ಹೌದು. ಅವರು 3 ದಿನ ಶೂಟಿಂಗ್ ಆದಮೇಲೆ ನಾಳೆ ಬೆಳಗ್ಗೆ ಸ್ಕ್ರಿಪ್ಟ್ ಇಲ್ಲ ಅಂದರೆ ನಾನು ಶೂಟಿಂಗ್ ಬರಲ್ಲ ಅಂದ್ರಂತೆ. ದೇ ರೋಟ್ ದ ಎಂಟೈರ್ ಸ್ಕ್ರಿಪ್ಟ್. ಈಗ ಡೈರೆಕ್ಟ್ರು ಇವಾಗ ಒಂದು ಡೈಲಾಗ್ ಕನ್ವೆ ಮಾಡಬೇಕು ಅಂದರೆ ಒಂದು ಎಕ್ಸ್ಪ್ರೆಷನ್ನು, ಅದು ಯಾವ ಮೂಡಲ್ಲಿದೆ ಅದೆಲ್ಲ ತಿಳಿಸ್ಬೇಕಲ್ವ ಆ್ಯಕ್ಟರ್ಗೆ. ಸುಮ್ಮನೆ ಹಿಂಗೆ ಬಂದು ಹೇಳಿ, ಹಿಂಗೆ ಬಂದು ಹೇಳಿ, ಹಿಂಗೆ ಬಂದು ಹೇಳಿ ಅಂತ ಹೇಳಿಬಿಟ್ರೆ ಆಗಲ್ಲ. ಸೊ ಜನರಲ್ ಆಗಿ ನಾವೀಗ ಹೇಗೆ ಮಾತಾಡ್ತಾ ಇದ್ದೀವಿ ಹಂಗಾಗೋಗುತ್ತೆ. ಸಿನಿಮಾ ಹಂಗೆ ಆಗಲ್ವಲ್ಲ ಸರ್? ಕರೆಕ್ಟ್. ಸೊ ಸ್ಕ್ರಿಪ್ಟ್ ರೈಟಿಂಗ್ ಅನ್ನೋದು ಒಂದು ಡಿಪಾರ್ಟ್ಮೆಂಟು. ಹೌದು. ಆ ಸ್ಕ್ರಿಪ್ಟ್ ರೈಟಿಂಗಲ್ಲಿ ಡೈಲಾಗ್ಸು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ? ಖಂಡಿತ ಇಂಪಾರ್ಟೆಂಟು. ಬಿಕಾಸ್ ನಾವು ಏನು ಬರಿತಾ ಇದ್ದೀವಿ ಅದನ್ನು ಜೀವ ತುಂಬಿಸೋದು ಆರ್ಟಿಸ್ಟ್ಸು. ನಾವು ಯಾವ ಫೀಲಲ್ಲಿ ಬರೆದಿರ್ತೀವಿ ಅದನ್ನು ಅವ್ರು ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ಅದು ಆಡಿಯನ್ಸಿಗೆ ರೀಚ್ ಆಗೋದು ಇಟ್ ಈಸ್ ಆಲ್ವೇಸ್ ಥ್ರೂ ಡೈಲಾಗ್ ಮೀಡಿಯಮ್. ಕೆಲವು ಸಾರಿ ವಿತೌಟ್ ಡೈಲಾಗ್ಸ್ ಆಗುತ್ತೆ, ಮ್ಯಾಕ್ಸಿಮಮ್ ಟೈಮ್ಸ್ ಇಟ್ ವಿಲ್ ಬಿ ವಿತ್ ದಿ ಡೈಲಾಗ್ಸ್. ರಿಯಾಕ್ಷನ್ಸು ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಇಟ್ ಈಸ್ 100% ನೆಸೆಸರಿ. ನಾವು ಯಾವಾಗಲೂ ಯೂಶ್ವಲಿ ಸಿನಿಮಾ ಮೇಕಿಂಗ್ ಅಂತ ಮಾತಾಡಿದಾಗ ಏನು ಮಾಡ್ತೀವಿ, ನಾವು ಸಿನಿಮಾಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೀವಿ, ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತೀವಿ, ಎಲ್ಲ ಮಾತಾಡ್ತೀವಿ. ಆದರೆ ಸರ್ಟನ್ ಥಿಂಗ್ಸ್ ನಾವು ಮಾತಾಡಲ್ಲ. ಯಾವುದು ಅಂದರೆ ಆ ಕೆಲಸದಲ್ಲೂ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ಯಾವುದು ಅಂದರೆ ಈ ಸಿನಿಮಾ ಮಾಡೋದ್ಮೇಲೆ ಸೆನ್ಸರ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಬ್ ಟೈಟ್ಲಿಂಗ್ ಮಾಡ್ತೀವಿ ಆ ಸಿನಿಮಾಗೆ. ಸೊ ಆ ಸಬ್ ಟೈಟ್ಲಿಂಗ್ ಇಲ್ಲದೇನೂ ಸಿನಿಮಾ ಮಾಡ್ಬೋದು, ಯಾಕೆಂದರೆ ಅದಕ್ಕೆ ಸಿನಿಮಾ ವಿತೌಟ್ ಸಬ್ ಟೈಟಲ್ಸ್ ಅಂತಾನೆ ಸೆನ್ಸರ್ ಸರ್ಟಿಫಿಕೇಟ್ ಕೊಡ್ತಾರೆ. ಬಟ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸಬ್ ಟೈಟ್ಲಿಂಗ್? ಈಗ ನಮ್ಮ ಕನ್ನಡ ಸಿನಿಮಾ ಬೇರೆ ರಾಜ್ಯದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ, ಅದು ಕನ್ನಡದಲ್ಲೇ ರಿಲೀಸ್ ಮಾಡಿದಾಗ, ಈಗ ದೊಡ್ಡ ಸ್ಟಾರ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಅವ್ರ ಸಿನಿಮಾ ರಿಲೀಸ್ ಆದಾಗ ಒಬ್ಬ ತೆಲುಗು ಆಡಿಯನ್ಸ್, ಒಬ್ಬ ಮಲಯಾಳಂ ಆಡಿಯನ್ಸ್, ಅಥವಾ ಒಬ್ಬರು ಯಾರು ತಮಿಳ್ ಆಡಿಯನ್ಸು ಹೋಗಿ ಕನ್ನಡ ಪಿಕ್ಚರ್ ನೋಡಿದಾಗ ಅವ್ರಿಗೆ ಲ್ಯಾಂಗ್ವೇಜ್ ಖಂಡಿತ ಅರ್ಥ ಆಗಲ್ಲ. ಅವ್ರು ಅರ್ಥ ಮಾಡ್ಕೊಳ್ಳೋದೇ ಇಟ್ ವಿಲ್ ಬಿ ಥ್ರೂ ಸಬ್ ಟೈಟಲ್ಸ್. ಸೊ ಅದನ್ನು ನೋಡಿಕೊಂಡು ಅವರು ಸೀನ್ ಏನು, ಡೈಲಾಗ್ ಏನು ಹೇಳಿದ್ರು ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಳ್ತಾ ಇರ್ತಾರೆ. ಸೊ ಅದಿಲ್ಲ ಅಂದಾಗ, ಈಗ ಮಲಯಾಳಂ ಸಿನಿಮಾ ನಾವು ವಿತೌಟ್ ಸಬ್ ಟೈಟಲ್ಸ್ ನೋಡಿದ್ರೆ ನಮಗೆ ಎಷ್ಟು ಅರ್ಥ ಆಗುತ್ತೆ, ಒಬ್ಬ ಮಲಯಾಳಂ ನೋಡಿಗನ್ಗೆ ಹಾಗೆ ಇರುತ್ತೆ. ಹೌದು. ಆಮೇಲೆ ನಾನು ಯಾಕೆ ಇದನ್ನ ಕೇಳಿದೆ ಅಂದರೆ,
ಅಲಾಂಗ್ ವಿತ್ ಬೇರೆ ಸ್ಟೇಟ್ಸಲ್ಲಿ, ನಮ್ಮ ಸ್ಟೇಟಲ್ಲೇ ನಮ್ಮ ಕನ್ನಡ ಸಿನಿಮಾಗಳು ಓಡ್ತಾ ಇರೋಂಥ ಪ್ರಮಾಣ ಕಮ್ಮಿ ಇದೆ, ಬೇರೆ ಸ್ಟೇಟಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ನಾವು ರಿಲೀಸ್ ಮಾಡ್ತೀವಿ ಅನ್ನೋದು ಬೇರೆ ವಿಷಯ. ಆದರೆ ಸಬ್ಟೈಟಲ್ಸ್ ಬಿಕಮ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಡ್ಯೂರಿಂಗ್ ಸಮ್ ಫಿಲಮ್ ಫೆಸ್ಟಿವಲ್ಸ್ಗೆ ನಾವು ಅಪ್ಲೈ ಮಾಡಿದಾಗ, ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಸ್ಗೆ ಅಪ್ಲೈ ಮಾಡಿದಾಗ ಅದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಆಲ್ಸೋ OTT ಪ್ಲ್ಯಾಟ್ಫಾರ್ಮ್ಸಲ್ಲಿ ಬಂದಾಗ, ಈಗ ಅಮೆಝಾನ್ ಅಥವಾ ನೆಟ್ಫ್ಲಿಕ್ಸಲ್ಲಿ ಮೂವಿ ರಿಲೀಸ್ ಆದಾಗ ಬರೀ ಕನ್ನಡದವ್ರಲ್ಲದೆ ಬೇರೆ ಲ್ಯಾಂಗ್ವೇಜಸ್ ಅವರು ನೋಡೋರು ಕನ್ಸ್ಯೂಮ್ ಮಾಡ್ತಾರೆ ನಮ್ಮ ಪ್ರಾಡಕ್ಟ್. ಸೊ ಅವಾಗ ಅವ್ರುಗಳಿಗೆ ಈಸಿಯಾಗಿ ಅರ್ಥ ಆಗೋದು ಸಬ್ಟೈಟಲ್ಸ್ ಇದ್ದಾಗ, ಇಲ್ಲಾಂದರೆ ಖಂಡಿತ ಅರ್ಥ ಆಗಲ್ಲ ಅವ್ರಿಗೆ. ಈಗ ಹೊಸದಾಗಿ ಬರ್ತಾ ಇರೋ ತಂಡಗಳಿಗೆ ಒಂದು ಫಾಲ್ಸ್ ಇಮ್ಯಾಜಿನೇಷನ್ ಇದೆ. ಏನಂದರೆ ಆ ಸಬ್ಟೈಟ್ಲಿಂಗ್ ಎಲ್ಲ ಅವರೆಲ್ಲ ಬಜೆಟಲ್ಲಿ ಹಾಕೋದೇ ಇಲ್ಲ ಬಿಡಿ. ಅದು ಬಿಟ್ಟು ಅವ್ರಿಗೊಂದು ಫಾಲ್ಸ್ ಇಮ್ಯಾಜಿನೇಷನ್ ಏನಿದೆ ಅಂತಂದರೆ, ವಿ ವಿಲ್ ಗೂಗಲ್ ಟ್ರಾನ್ಸ್ಲೇಟ್ ಇಟ್ ಅಂತ ಅದಿದೆ. ಅದಕ್ಕೆ ಹೌ ಗುಡ್ ಇಸ್ ಇಟ್ ಅಂತ ನೀವು ಹೇಳ್ತೀರಾ? ಗೂಗಲ್ ಟ್ರಾನ್ಸ್ಲೇಷನ್ನು ಡೈರೆಕ್ಷನ್ಸ್ನೇ ನಾವು ಗೂಗಲ್ನ ನಂಬ್ಕೊಳಕ್ಕಾಗಲ್ಲ. ಸೊ ಟ್ರಾನ್ಸ್ಲೇಷನ್ಸ್ನೆಲ್ಲ ನಾವು ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಹೌದು. ಏನಾಗತ್ತೆ, ಅದು ಯಥಾವತ್ತು ಟ್ರಾನ್ಸ್ಲೇಟ್ ಮಾಡಿದಾಗ ಅರ್ಥ ಬೇರೆ ಕೊಡತ್ತೆ. ಕರೆಕ್ಟ್. ಆಕ್ಯುರಸಿ ಇರೋದೇ ಇಲ್ಲ ಅದರಲ್ಲಿ ಗೂಗಲ್ ಟ್ರಾನ್ಸ್ಲೇಷನಲ್ಲಿ. ಇದು ಒಂದು 2 ಸಿನಿಮಾ ನನಗೂ ಮಾಡಿದಾಗ ಇದು ಅನುಭವ ಆಯಿತು. ಅಂದರೆ ನಾನು ಗೂಗಲ್ ಟ್ರಾನ್ಸ್ಲೇಟ್ ಮಾಡಲಿಲ್ಲ. ನನ್ನನ್ನು ಪ್ರೊಡ್ಯೂಸರ್ ಕೇಳಿದ್ರು, ಏನಪ್ಪ ನಿಮ್ಮ ಚಾರ್ಜಸ್ ಅಂತ. ಅದಕ್ಕೆ ಮುಂಚೆ ನಾನು ಸಬ್ಟೈಟಲ್ಸ್ ಏನಕ್ಕೆ ಮಾಡಿದೆ ಅಂತ ಹೇಳ್ತೀನಿ ಸರ್. ನಮ್ಮ ಒಂದು ಪ್ರೊಡಕ್ಷನ್ ಮೂವಿ ಮಾಡಿದಾಗ ಬಜೆಟಿಂಗ್ ತುಂಬ ಕಮ್ಮಿ ಇತ್ತು. ಆಗ ಒಬ್ಬರು ಸಬ್ಟೈಟಲ್ ಮಾಡಿದವರು, ಸಬ್ಟೈಟಲ್ ಮಾಡ್ತೀನಿ ಅಂತ ಹೇಳಿದವರು ಬಜೆಟ್ ಕೇಳಿ ನಾವು ಸುಸ್ತಾಗೋದ್ವಿ. ಅಯ್ಯೋ ಇಷ್ಟು ಕೊಡಬೇಕಾ ಅಂತ. ಇದು ಏನಿದೆ, ಹೇಗೆ ಮಾಡೋದು ಅಂತ ತಿಳ್ಕೊಬೇಕಾಗಿತ್ತು. ಸೊ ಆವಾಗ ನಾನು ಒಬ್ಬರು ಎಡಿಟರ್ನ ಕೇಳಿ ಆ ಸಾಫ್ಟ್ವೇರ್ ಹೇಗಿರುತ್ತೆ ತಿಳ್ಕೊಂಡು ನಾನು ಸ್ವತಃ ಅದು ಕುತ್ಕೊಂಡು ಟ್ರೈ ಮಾಡಿದ್ದು ಫಸ್ಟ್ ಟೈಮ್. ಸೊ ನಮ್ಮ ಪಿಕ್ಚರಿಗೆ ನಾವು ಮಾಡಿದ್ವಿ. ಆಮೇಲೆ ಗೊತ್ತಾಯಿತು ಈ ಥರ ಇದ್ದಾಗ ಇಟ್ ಇಸ್ ಟೈಮ್ ಕನ್ಸ್ಯೂಮಿಂಗ್. ಬಟ್ ಆ ಒಂದು ದೊಡ್ಡ ಅಮೌಂಟು ಏನು ಕೇಳ್ತಾರೆ ಅಷ್ಟು ಬೇಕಾಗಿಲ್ಲ. ಕರೆಕ್ಟ್. ಸೊ ಅಂದರೆ ಒಂದು ಸಬ್ಟೈಟ್ಲ್ ಮಾಡಬೇಕು, ಒಂದು ಸಿನಿಮಾ 2.25 ಗಂಟೆ ಸಿನಿಮಾನ ಸಬ್ಟೈಟ್ಲಿಂಗ್ ಮಾಡಬೇಕಾದ್ರೆ ಅಕ್ಷಯ್ ರಾಮಮೂರ್ತಿ ಅವ್ರಿಗೆ ಎಷ್ಟು ದಿನ ಟೈಮ್ ಬೇಕಾಗುತ್ತೆ? ಇನ್ಕ್ಲೂಡಿಂಗ್ ದಿ ಕರೆಕ್ಷನ್ಸ್ ಆ್ಯಂಡ್ ರಿವಿಷನ್ಸು ಸರ್, ಮಿನಿಮಮ್ ಒಂದು 6 days. ಓಕೆ. 5 to 6 days. ಓಕೆ. ಏನಕ್ಕೆ ಅಂದರೆ ಪ್ರತಿದಿನ ನಾವು ಸಿಸ್ಟಮ್ ಮುಂದೆ ಒಂದು 6 hour ಕುತ್ಕೊಳ್ತೀವಿ ಅಂತ ಅಂದ್ಕೊಂಡ್ರೆ ನನ್ನ ಕೈಯಲ್ಲಿ ಮಾಡೋಕ್ಕಾಗೋದು ಮಿನಿಮಮ್ ಒಂದು 20 ನಿಮಿಷ, 20ರಿಂದ 25 ನಿಮಿಷ ಅಷ್ಟೆ. ಸೊ 4 ದಿನ ನಾವು ಮಾಡಿದ್ರೆ 2 hour ಕಂಟೆಂಟ್ ಆಗುತ್ತೆ. ಅದನ್ನು ಮತ್ತೆ ಒಂದು ಸರಿ 2 ಸರಿ ಚೆಕ್ ಮಾಡಿ ನಾವು ಕಳಿಸೋದಕ್ಕೆ ಒಂದು ದಿನ 2 ದಿನ ಎಕ್ಸ್ಟ್ರಾ ಆಗುತ್ತೆ. ಸೊ 5ರಿಂದ 6 ದಿನ. 1 week ಐಡಿಯಲಿ 1 week ಆಗ್ಬೋದು. 2 hours ಇಂದ 2:15 ಅಷ್ಟು. ಅದಕ್ಕೆ ಜಾಸ್ತಿ ಇತ್ತು ಅಂದರೆ ಇಟ್ ವಿಲ್ ಕನ್ಸ್ಯೂಮ್ ಟೈಮ್ ಎಕ್ಸ್ಟೆಂಡ್. ಹೌದು. ಆಮೇಲೆ ವಾಟ್ ವುಡ್ ಬಿ ಎ ಐಡಿಯಲ್ ಬಜೆಟ್ ಫಾರ್ ಸಬ್ಟೈಟ್ಲಿಂಗ್ ಫಾರ್ ದ ಅಪ್ಕಮಿಂಗ್ ಪ್ರೊಡ್ಯೂಸರ್ಸ್ಗೆ ಗೊತ್ತಾಗಬೇಕು ಅಂದರೆ, ಒಂದು ಸಿನಿಮಾಗೆ 2ರಿಂದ 2.25 ಗಂಟೆ ಸಬ್ಟೈಟಲ್ ಮಾಡಬೇಕಾದ್ರೆ ಏನು ಬಜೆಟ್ ಇನ್ವಾಲ್ವ್ ಆಗ್ಬೋದು? ಅರೌಂಡ್ ವಿತಿನ್ 20K, 20K, 15 to 20. 20,000ದಿಂದ 25,000 ಒಳಗಡೆ ಅಷ್ಟೇ. 15,000ದಿಂದ 25,000 ಒಳಗಡೆ. ಬ್ರ್ಯಾಕೆಟಲ್ಲಿ ಬರುತ್ತೆ. ಸೊ ಯಾಕೆಂದರೆ ಎಕ್ಸಾಬ್ರೆಂಟಾಗಿ ಅದನ್ನ ಏನೋ ಬ್ರಹ್ಮವಿದ್ಯೆ ಥರ ತೋರಿಸ್ಕೊಳ್ಳೋವಂಥ ಸುಮಾರು ಜನ ಇದ್ದಾರೆ. ಅದು ಆಮೇಲೆ ಎಕ್ಸಾಬ್ರೆಂಟ್ ಕಾಸು ಹೇಳೋವಂಥದ್ದು. ಹೌದು, ನಾವು ಅಂದ್ಕೊಂಡಿದ್ದ ಅಮೌಂಟ್ಗೆ ಡಬಲ್ ಇದ್ದಾರೆ. ಯಾಕೆಂದರೆ ನಾನು ಮೊನ್ನೆ ಯಾವುದೋ ಹೊಸ ಒಂದು ಟೀಮ್ ಬಜೆಟಿಂಗ್ ತೊಗೊಂಡ್ಬಂದಾಗ ಅದರಲ್ಲಿ ಬಜೆಟ್ ನೋಡಿದೆ. ಓಕೆ. ಸಬ್ಟೈಟ್ಲಿಂಗ್ಗೆ ನೋಡಿಬಿಟ್ಟು ನನಗೆ ಗಾಬರಿ ಆಯಿತು. ಮೆನ್ಷನ್ ಮಾಡಿದ್ರು, ಅದರಲ್ಲಿ ಮಾಡಿದ್ರು. ಯೂಶಲಿ ಮೆನ್ಷನ್ನೇ ಮಾಡಲ್ಲ, ಆದರೆ ಅದರಲ್ಲಿ ಮಾಡಿದ್ರು. ಮೆನ್ಷನ್ನು ಮಾಡಿದ್ದಾಗ ಸಿಕ್ಕಾಪಟ್ಟೆ ಎಕ್ಸಾಬ್ರೆಂಟಾಗಿ ಮೆನ್ಷನ್ ಮಾಡಿರೋದ್ರಿಂದ ನೋಡಿಬಿಟ್ಟು ಅಂದ್ಕೊಂಡೆ ನಾನು, ಇರಲಿ, ಬಿಕಾಸ್ ಐ ಹ್ಯಾವ್ ಟು ಗೈಡ್ ದೆಮ್. ಹೌದು. ಸೊ ಆ ಗೈಡೆನ್ಸೇ ಈ ಮೂಲಕ ನೀವು ಅದೇ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮ ಮೂಲಕ ಕೊಡಿಸ್ತಾ ಇದ್ದೀನಿ. ಅಪಾರ್ಟ್ ಫ್ರಮ್ ಸ್ಕ್ರಿಪ್ಟ್ ರೈಟಿಂಗ್ ಆರ್ ದ ಸಬ್ಟೈಟ್ಲಿಂಗ್ ಥಿಂಗ್, ನೀವು ಆ್ಯಸ್ ಅನ್ ಆ್ಯಕ್ಟರ್ ಗುರುತಿಸ್ಕೊಂಡಿದ್ದೀರಾ, ಆ್ಯಸ್ ಎ ಅಸಿಸ್ಟೆಂಟ್ ಡೈರೆಕ್ಟರು, ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀರಾ. ಅಕ್ಷಯ್ ರಾಮಮೂರ್ತಿ ಅವರ ಇಂಡಿವಿಜುವಲ್ ಆಗಿ ಡೈರೆಕ್ಟ್ರಾಗಿ ಬರೋವಂಥ ಮೂವಿ ಯಾವಾಗ ನೋಡ್ಬೋದು? ಪ್ಲ್ಯಾನಿಂಗ್ ಮಾಡ್ಕೋತಾ ಇದ್ದೀವಿ. ಒಂದು 2-3 years ಬ್ಯಾಕೇ ನಾವು ಸ್ಟಾರ್ಟ್ ಮಾಡಬೇಕಾಗಿತ್ತು. ಬಟ್ ಆ ಟೈಮಲ್ಲಿ ನನಗೆ ಬೇರೆ ಪ್ರಾಜೆಕ್ಟ್ಸಿಂದ ಈ ರೈಟಿಂಗ್ಗೆ ಅಂತ ಮತ್ತು ಅಸೋಸಿಯೇಟಾಗಿ ವರ್ಕ್ ಮಾಡೋಕ್ಕೆ ಅಂತ ಅವಕಾಶ ಬಂದಾಗ ನಾನು ಅದನ್ನು ಬಿಡಲಿಲ್ಲ. ನಾನು ಮಾಡೋದಕ್ಕಿಂತ ಮುಂಚೆ ನನಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಮತ್ತೆ ನಾನು ಆ ಕಡೆ ಹೋದೆ. ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ಸೊ ಅಕ್ಷಯ್ ರಾಮಮೂರ್ತಿ ಅವರು ಡೈರೆಕ್ಟ್ ಮಾಡ್ತಾ ಇರೋವಂಥ ಪಿಕ್ಚರ್ದು ಬಜೆಟ್ ಎಷ್ಟು? ನಾವು ಅಂದ್ಕೊಂಡಿರೋದು ಒಂದು 20ರಿಂದ 30 ಲಕ್ಷ ಒಳಗಡೆ. ನಾನು ಈ ಕ್ವಶನ್ ನಿಮ್ಮನ್ನ ಯಾಕೆ ಕೇಳಿದೆ ಅಂದರೆ, ಮೊನ್ನೆ ರೀಸೆಂಟಾಗಿ ಅಪ್ಪಾಜಿ ಅವ್ರದ್ದು ಇಂಟರ್ವ್ಯೂ ಮಾಡಿದೆ ನಾನು ಒಂದು ಸ್ವಲ್ಪ ದಿನಗಳಿಂದ.
ಅವಾಗ ಅವ್ರು 10 ಲಕ್ಷ 20 ಲಕ್ಷ 30 ಲಕ್ಷದಲ್ಲಿ ಬಜೆಟಲ್ಲಿ ಮಾಡ್ಬೋದು ಅಂದರು. ಹೌದು. ಬಟ್ ನನ್ನ ಪ್ರಕಾರ ಈಗ ಇರೋ ಒಂದು ಯುವ ಪೀಳಿಗೆ ಅಥವಾ ಹೊಸ ಒಂದು ತಂಡಗಳು ಏನು ಬರ್ತಾ ಇದ್ದಾರೆ, ಅವರು ಈ 20 lakhs ಆರ್ 30 lakhs ಬ್ರ್ಯಾಕೆಟಲ್ಲಿ ಒಂದು ಸಿನಿಮಾ ಆಗೋದೇ ಇಲ್ಲ, 2 ಕೋಟಿ ಕಮ್ಮಿ ಒಂದು ಸಿನಿಮಾ ಆಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರು ಮಾಡಿರೋಂಥ ಕಂಟೆಂಟ್ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ರಿವೈಸ್ ಮಾಡಿ ಈ ಬಜೆಟಿಗೆ ಸೂಟ್ ಆಗೋ ಥರ ಮಾಡ್ಕೊಳ್ಳೋದು ಬೆಟರು. ಏನಕ್ಕೆ ಅಂದರೆ ಅವರು 2 ಕೋಟಿ ಅವರು ಪೇಪರ್ ಮೇಲೆ ಬಜೆಟ್ ಹಾಕೋದಕ್ಕೂ 2 ಕೋಟಿ ಇನ್ವೆಸ್ಟ್ ಮಾಡಿ ಅದರಿಂದ ರಿಟರ್ನ್ಸ್ ತೊಗೊಳೋದಕ್ಕೂ ಒಂದು ವರ್ಷದ ಗ್ಯಾಪ್ ಇದೆ. ಹೌದು. ಆ ಪ್ರಾಸೆಸ್ಸಲ್ಲಿ ಅವ್ರಿಗೆ ಗೊತ್ತಾಗೋಗುತ್ತೆ ಏನು ಕಷ್ಟಗಳಿದೆ ಇದರಲ್ಲಿ ಅಂತ. ಸೊ ನನ್ನ ಒಂದು ಮೈಂಡ್ಸೆಟ್ ಏನು ಅಂದರೆ ಚಿಕ್ಕದಾಗಿ ಮಾಡಿದ್ರು ಚೊಕ್ಕವಾಗಿ ಮಾಡಬೇಕು. ಒಂದು ಕಂಟೆಂಟ್ ನಾವು ಗಟ್ಟಿ ಮಾಡಿಕೊಂಡು ಒಂದು ವರ್ಕ್ಶಾಪ್ ಮಾಡಿ ಆರ್ಟಿಸ್ಟ್ನೆಲ್ಲ ಟ್ರೈನ್ ಮಾಡಿ ಮಾಡಿದ್ರೆ ಖಂಡಿತ ಈ ಬಜೆಟಲ್ಲಿ ನಾವು ಮಾಡ್ಬೋದು. 20 ಅಥವಾ 30 ಲಕ್ಷದ ಬ್ರ್ಯಾಕೆಟ್ ಬಜೆಟಲ್ಲಿ ನಾವು ಒಂದು ಸಿನಿಮಾ ಮಾಡಿದ್ರೆ ಕ್ವಾಲಿಟಿ ಎಷ್ಟು ಕಾಂಪ್ರಮೈಸ್ ಮಾಡ್ತೀರಾ? ಖಂಡಿತ ಮಾಡಲ್ಲ. ಯಾಕೆ ಅಂದರೆ ನಾನು ವರ್ಕ್ಶಾಪ್ ಅಂತ ಮಾಡಿದಾಗ ನಾನು ಒಬ್ಬನೇ ಇರಲ್ಲ. ನಾನು ಸಿನಿಮಾಟೋಗ್ರಫರ್ನೂ ಕೂಡಿಸ್ತೀನಿ, ಎಡಿಟರ್ನೂ ಕೂಡಿಸ್ತೀನಿ, ಲೊಕೇಶನ್ಸ್ ಈ ಆರ್ಟಿಸ್ಟ್ಗಳನ್ನ ನಾನು ಇಟ್ಕೊಂಡು ನಾನು ವರ್ಕ್ಶಾಪ್ ಮಾಡಿದಾಗ ನನಗೊಂದು ಗೇಜ್ ಸಿಗುತ್ತೆ. ನಾನು ಇಷ್ಟೇ ದಿನದಲ್ಲಿ ಇಷ್ಟು ಸೀನ್ ಮಾಡಬೇಕು ಅಂತ ನಾನು ಫಿಕ್ಸ್ ಆಗಿರ್ತೀನಿ. ಸೊ ಹಾಗಾಗಿ ನಾನು ಅಂದ್ಕೊಂಡಿರೋದಕ್ಕಿಂತ ಒಂದಿನ ಮುಂಚೆ ಮುಗಿಸಿದ್ರೆ ಖುಷಿ. ಅಗೇನ್ ಇಟ್ ಈಸ್ ಎ ಸೇವಿಂಗ್. ಎಕ್ಸೀಡ್ ಆಗದೆ ಇರೋಂಗೆ ನೋಡ್ಕೊಳ್ತೀನಿ. ಅಂದರೆ ವರ್ಕ್ಶಾಪ್ ಅನ್ನೋ ಅಂಥ ಒಂದು ವಾಡಿಕೆ ಈ ನಡುವೆ ಕೆಲವು ತಂಡಗಳಲ್ಲಿದೆ. ಅದು ಬಿಟ್ಟರೆ ಎಷ್ಟೋ ಜನ ವಿತೌಟ್ ಸ್ಕ್ರಿಪ್ಟು ಶೂಟ್ಗೆ ಹೋಗ್ತಾರೆ ಅನ್ನೋದು ಬೇರೆ ವಿಷಯ. ಬಟ್ ವರ್ಕ್ಶಾಪ್ ಅನ್ನೋದು ಈ ಹೊಸ ತಂಡಗಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡಿ. ವರ್ಕ್ಶಾಪ್ ಈಸ್ ನಥಿಂಗ್ ಬಟ್ ಪ್ರಿಪ್ರೇಷನ್ ಸರ್. ಈಗ ಒಬ್ಬರು ಆರ್ಟಿಸ್ಟ್ದು ಕೆಪಾಸಿಟಿ ಏನು, ಅವರ ಆ್ಯಕ್ಷನ್ ಹೇಗಿರುತ್ತೆ, ರಿಯಾಕ್ಷನ್ಸ್ ಹೇಗಿರುತ್ತೆ, ಅದೆಲ್ಲ ಈಗ ಹೊಸಬ್ರು ಬಂದಾಗ ಅವ್ರಿಗೆ ಪಾಪ ಅಷ್ಟು ತಿಳುವಳಿಕೆ ಇರಲ್ಲ. ಇದ್ರ ಬಗ್ಗೆ ನಾವು ತಿಳಿಸ್ಬೇಕಾಗಿರೋಂಥ ಈ ಪ್ರಾಸೆಸ್ಸಲ್ಲಿ ನಾವು ಅವ್ರಿಗೆ ತಿಳಿಸ್ಬೋದು. ಸೊ ಅವ್ರಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಈಗ ನಾಳೆ ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಬಿಟ್ಟು ತಿರ್ಗಪ್ಪ ರಿಯಾಕ್ಷನ್ ಕೊಡು ಅಂತ ಹೇಳಿದ್ರೆ ಏನಕ್ಕೆ ಕೊಡಬೇಕು ಅಂತ ಯೋಚನೆ ಮಾಡೋರು ಇರ್ತಾರೆ ಪಾಪ. ಬಟ್ ಅದೇ ನಾನು ವರ್ಕ್ಶಾಪಲ್ಲಿ ಹೇಳ್ಕೊಟ್ರೆ ಅದನ್ನು ಪ್ರಾಕ್ಟೀಸ್ ಮಾಡಿಸಿದ್ರೆ ಅವನು ಹೇಳಿದಾಗ ಟಕ್ಕಂತ ಮಾಡ್ತಾನೆ. ಅಲ್ಲಿ ಈಸಿ ಆಗುತ್ತೆ. ಟೈಮ್ ಕನ್ಸ್ಯೂಮಿಂಗು ಕಮ್ಮಿ ಆಗುತ್ತೆ. when these people are in workshop, you have nothing to lose. ಹೌದು. When you go on the set and do all these things, money is running, it is ticking ಅಲ್ವಾ? ಹೌದು. ಇಲ್ಲಿದ್ದು ವರ್ಕ್ಶಾಪಲ್ಲಿ ನನಗೆ ಮ್ಯಾಕ್ಸಿಮಮ್ ಅಂದರೆ ಊಟ ತಿಂಡಿ ಖರ್ಚು ಬರ್ಬೋದೇ ಹೊರತು ನಾನು ಲೊಕೇಶನ್ಸ್ಗಾಗಲಿ ದುಡ್ಡು ಕೊಡ್ತಾ ಇಲ್ಲ ಅಥವಾ ಕ್ಯಾಮ್ರಾಗೆ ನಾನು ಹೈರ್ ಮಾಡ್ತಾ ಇಲ್ಲ. ನಾನು ಡ್ರಾಮಾ ಥರ ಏನು ಕಂಪೋಸ್ ಮಾಡಬೇಕು ಸೀನ್ ನಾನು ಮಾಡ್ತೀನಿ, ಅದನ್ನು ಸಿನಿಮಾಟೋಗ್ರಫರ್ ಪಕ್ಕ ಕೂಡಿಸ್ಬಿಟ್ಟು ತೋರಿಸಿರ್ತೀನಿ. ಆಗ ಇನ್ನೊಂದು ಏನೊಂದು ಅಡ್ವಾಂಟೇಜ್ ಆಗುತ್ತೆ ಅಂದರೆ ಇಡೀ ಕತೆ ಸಿನಿಮಾಟೋಗ್ರಫರ್ಗೂ ಗೊತ್ತಿರುತ್ತೆ, ಇಡೀ ಕತೆ ಎಡಿಟರ್ಗೂ ಗೊತ್ತಿರುತ್ತೆ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಗೂ ಗೊತ್ತಿರುತ್ತೆ. ಸೊ ಇಷ್ಟು ಡಿಪಾರ್ಟ್ಮೆಂಟ್ಗಳಿಗೆ ಕೆಲಸ ಅವ್ರದ್ದು ಏನು ಕೆಲಸ ಇರುತ್ತೆ ಅನ್ನೋದು ಗೊತ್ತಾದಾಗ ನೆಕ್ಸ್ಟು ನಾವು ಆನ್ ಸೆಟ್ ಹೋದಾಗ ಕೆಲಸ ಭಾಳ ಈಸಿ ಆಗುತ್ತೆ. ಯಾಕೆಂದರೆ ಸಿನಿಮಾಟೋಗ್ರಫರಿಗೆ ಈ ಸೀನ್ ಏನು, ಆ್ಯಕ್ಟರ್ಸ್ ಏನು ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ. ಅಕ್ಷಯ್ ರಾಮಮೂರ್ತಿ ಅವರು ಕಂಟಿನ್ಯೂಸ್ ಆಗಿ ಸಿನಿಮಾಗಳಲ್ಲಿ ತೊಡಗಿಸ್ಕೊತಾ ಇದ್ದಾರೆ ಆ್ಯಸ್ ಎ ಅಸೋಸಿಯೇಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರು. ನಿನ್ನೆನೂ ಕೂಡ ರಾತ್ರಿ 12 ಗಂಟೆ ತನಕ ಕೆಲಸ ಮಾಡಿ ಇವಾಗ ನಮ್ಮ ಕರೆದ ತಕ್ಷಣ ಬಂದಿದ್ದಾರೆ ಇಂಟರ್ವ್ಯೂಗೆ, ಅದಕ್ಕೆ ಧನ್ಯವಾದಗಳು. ಆದ್ರೂ ನಾನು ಹೇಳೋದು ಡೈರೆಕ್ಷನಲ್ಲಿ, ಸ್ಕ್ರಿಪ್ಟ್ ರೈಟಿಂಗಲ್ಲಿ, SRT ದಟ್ ಇಸ್ ಮೀನ್ಸ್ ಇದು ಸಬ್ಟೈಟ್ಲಿಂಗ್ ಮಾಡೋದ್ರಲ್ಲಿ, ಮತ್ತು ಅಸಿಸ್ಟ್ ಮಾಡೋದ್ರಲ್ಲಿ, ಆ್ಯಕ್ಟ್ ಮಾಡೋದ್ರಲ್ಲಿ ಎಲ್ಲದರಲ್ಲೂ ತೊಡಗಿಸ್ಕೊಂಡು ಇವಾಗ ಡೈರೆಕ್ಷನ್ ಮಾಡೋ ಕಡೆಯೂ ಮುಂದೆ ಹೋಗ್ತಾ ಇದ್ದಾರೆ. ಬಟ್ ಅಕ್ಷಯ್ ರಾಮಮೂರ್ತಿ ಅವ್ರಿಗೆ ಇಷ್ಟೆಲ್ಲ ಸಿನಿಮಾ ರಂಗದಲ್ಲಿ ತೊಡಗಿಸ್ಕೊಂಡಾಗ ಒಂದು ವಿಷಯ ಗೊತ್ತಿದೆಯಾ ಏನು ಅಂದರೆ, ನಮ್ಮ ಕನ್ನಡ ಸಿನಿಮಾಗೆ ಇವಾಗ ಥಿಯೇಟ್ರಿಕಲ್ಸಲ್ಲಾಗಿರ್ಬೋದು ಅಥವಾ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸಲ್ಲಾಗಿರ್ಬೋದು ಅಷ್ಟರ ಮಟ್ಟಿಗೆ ಮಾನ್ಯತೆ ಇಲ್ಲ ಅಂತ ಹೇಳ್ತಾರೆ. ಹೌದು. ಅದ್ರ ಬಗ್ಗೆ ಹೇಗೆ ನೀವು ಓವರ್ಕಮ್ ಮಾಡ್ತೀರಾ? ಓವರ್ಕಮ್ ಮಾಡೋಕ್ಕೆ ಆಗತ್ತಾ ಆಗಲ್ವಾ ಅನ್ನೋದು ನನ್ನ ಒಬ್ಬನ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಇವಾಗ ಎನಿ ಮೂವಿ ವಿಚ್ ಇಸ್ ಕಮಿಂಗ್ ಅಪ್ ಪ್ರತಿಯೊಬ್ಬರು ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೊ ನಾನು ನನ್ನ ಸ್ಕ್ರಿಪ್ಟಲ್ಲಿ ಒಂದು ನಂಬಿಕೆ ಇಟ್ಟು, ನನ್ನ ಪ್ರಿಪ್ರೇಷನ್ ಚೆನ್ನಾಗಿದ್ದು, ನಾನು ಪ್ರಾಡಕ್ಟ್ನ ಚೆನ್ನಾಗಿ ಮಾಡಿಕೊಟ್ರೆ ಎಲ್ಲೋ ಒಂದು ಕಡೆ ನನ್ನ ಒಂದು ಹೋಪ್ಸ್ ಏನು ಅಂದರೆ ಕ್ಲಿಕ್ ಆಗುತ್ತೆ ಅನ್ನೋದು. ನಾನು 20 ಲಕ್ಷ 30 ಲಕ್ಷದಲ್ಲಿ ಮಾಡಿ ನಾನು ರಿಟರ್ನ್ಸ್ ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಡಬಲ್ ಆರ್ ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎ ಲಾಸ್ ಆಲ್ಸೋ. ನಾವು ಹಾಕಿರೋದಕ್ಕೆ ಬರಬಹುದಾದಂತಹ ಒಂದು ಕಂಟೆಂಟ್ ನಾವು ಮಾಡ್ಕೋಬೋದು ಅಂತ ನನ್ನ ಒಂದು ನಂಬಿಕೆ. ಸೊ ಆ ಬಜೆಟಿಂಗ್ ಮಾಡಿ 20-30 ಲಕ್ಷದಲ್ಲೇ ಒಂದು ಸಿನಿಮಾ ಮಾಡೋ ಒಂದು ಪ್ರಯತ್ನ ಪಡ್ತಾ ಇದ್ದೀರಲ್ಲ, ನನ್ನ ಪ್ರಕಾರ ನೀವು ಅಲ್ಲೇ ಗೆದ್ದಿರೋದು. ಥ್ಯಾಂಕ್ ಯು ಸರ್. ಯಾಕೆಂದರೆ
ಎಕ್ಸಾಬ್ರೆಂಟಾಗಿ ಖರ್ಚು ಮಾಡಿ ಅದರಲ್ಲಿ ರಿಟರ್ನ್ಸ್ ಬರೋದಕ್ಕೆ ಇವತ್ತಿನ ದಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ, ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗ ವಿಚ್ ಇಸ್ ಶೇರಿಂಗ್ 6 ಅದರ್ ಸ್ಟೇಟ್ಸ್ ಜೊತೆ ನಾವು ಬೌಂಡ್ರಿ ಶೇರ್ ಮಾಡ್ತೀವಿ. ನಮ್ಮ ಕರ್ನಾಟಕ ಸ್ಟೇಟು ಇಟ್ ಈಸ್ ಬೀನ್ ಇನ್ಫ್ಲೂಯೆನ್ಸ್ಡ್ ಫ್ರಮ್ ಆಲ್ ಲ್ಯಾಂಗ್ವೇಜಸ್. ಸೊ ಇಂಥದ್ರಲ್ಲಿ ಎಲ್ಲ ಚಿತ್ರರಂಗಕ್ಕೂ ಅದರದ್ದೇ ಆದಂಥ ಲ್ಯಾಂಗ್ವೇಜ್ ಜೊತೆ ಕಾಂಪಿಟೇಷನ್ ಇದ್ದರೆ, ನಮಗೆ 6 ಲ್ಯಾಂಗ್ವೇಜ್ ಅಲ್ಲದೆ, ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲದೆ, ಪ್ಲಸ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್ ಜೊತೆನೂ ಕಾಂಪಿಟೇಷನ್ ಇರೋದು ಸತ್ಯ. ಹೌದು. ನಾವು ಆ್ಯಕ್ಚುಲಿ ಯಾಕೆ ನಾವು ಇಷ್ಟು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಯಾವುದಾದ್ರೂ 1, 4, 10 ಸಿನಿಮಾ ಗೆಲ್ತಾ ಇದ್ದೀವಿ ಅಂದರೆ, ನಾವು ಖುಷಿ ಪಡಬೇಕು ಒಂದು. ಹೌದು. ಇನ್ನೊಂದು, ಯಾವಾಗ ನಾವು ಆ ಬಜೆಟ್ ಮೀರಿ ಬಜೆಟ್ ಹಾಕಿ ಕೈ ಸುಟ್ಕೊಂಡಾಗ ನಮ್ಮ ಪ್ರೇಕ್ಷಕರನ್ನ ಬೈಕೊಂಡು ಓಡಾಡೋದು ಎಷ್ಟು ಸರಿ ಅಂತ ನಾನು ಹೇಳೋದು. ಪ್ರೇಕ್ಷಕರಿಗೆ ಬೈಯೋ ಅಂತ ಒಂದು ಏನು ಪದ್ಧತಿ ಇದೆ ಅದು ತಪ್ಪು. ಯಾಕೆಂದರೆ ಯಾರು ಬಂದು ಏನು ನಮಗೆ ಸಿನಿಮಾ ಮಾಡಿ ಅಂತ ಕೇಳಿರಲ್ಲ ಖಂಡಿತ. ಹೌದು. ಅದು ನಮ್ಮ ಒಂದು ಟ್ಯಾಲೆಂಟನ್ನ ನಾವು ಹೊರ ಹಾಕಲಿಕ್ಕೆ ಅಂತ ನಾವು ಸಿನಿಮಾನ ಮಾಡ್ತೀವಿ. ಇಟ್ ಈಸ್ ಅಗೈನ್ ಪ್ಯೂರ್ ಬಿಸ್ನೆಸ್. ನಾವೀಗ ಒಂದು ಅಂಗಡಿ ಓಪನ್ ಮಾಡ್ತೀವಿ, ಅಂಗಡಿ ವರ್ಕೌಟ್ ಆಗಲಿಲ್ಲ ಅಂದರೆ ಹೇಗೆ ಮುಚ್ತೀವಿ, ಸಿನಿಮಾ ಕೂಡ ಹಾಗೇನೆ. ನಾವು ಮಾಡ್ತೀವಿ, ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಮಾಡಿರ್ತೀವಿ ನಮ್ಮ ಸಿನಿಮಾ ಬರ್ತಾರೆ ನೋಡ್ತಾರೆ ಅಂತ. ನೋಡಿದಾಗ ಹೇಗೆ ನಾವು ಪಾಸಿಟಿವ್ ಆಗಿ ತೊಗೊಳ್ತೀವೋ, ನೋಡದೇ ಇದ್ದಾಗಲೂ ನಾವು ಅದೇ ಒಂದು ಕ್ರಿಟಿಸಿಸಮ್ನ ತೊಗೋಬೇಕಾಗತ್ತೆ. ಸೊ ನಮ್ಮ ಎಫರ್ಟ್ಸ್ ಎಲ್ಲೂ ಕಮ್ಮಿ ಆಗಬಾರ್ದು ಅಷ್ಟೇ. ನಾವು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ನೋದೊಂದು ಗಮನದಲ್ಲಿ ಇಟ್ಕೊಂಡು ಮಾಡಬೇಕೇ ಹೊರತು ಔಟ್ಕಮ್ಮು ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಇಟ್ ಮೈಟ್ ಬಿ ಎ ಪಾಸಿಟಿವ್ ಆರ್ ಎ ನೆಗೆಟಿವ್ ಎಂಡ್ ಅದು. ಸೊ ಅಕ್ಷಯ್ ರಾಮಮೂರ್ತಿ ಅವರು ಯಂಗ್ಸ್ಟರ್ ಆಗಿರೋದ್ರಿಂದ, ಇವತ್ತಿನ ಈ ಡಿಜಿಟಲ್ ಮೀಡಿಯಮ್ಗೆ ಒಗ್ಕೊಂಡಿರೋದ್ರಿಂದ ನಾನು ಕೇಳೋದು, ಆರ್ ದೇರ್ ಎನಿ ಬಿಸ್ನೆಸ್ ಅವೆನ್ಯೂಸ್ ಓಪನ್ ಫಾರ್ ದ ಫಿಲ್ಮ್ ಮೇಕರ್ಸ್ ನಾವು ಅಪಾರ್ಟ್ ಫ್ರಮ್ ಥಿಯೇಟ್ರಿಕಲ್ಸ್? OTT ಪ್ಲ್ಯಾಟ್ಫಾರ್ಮ್ಸು, ಓಕೆ, ಅದರಲ್ಲಿ ನಾವು ಸುಮಾರು ಚಾನೆಲ್ಗಳು ಬಂದಿದೆ. ಓಕೆ, ನಮ್ಮ ಕಂಟೆಂಟ್ನ ಅವರು ನೋಡಿ ಅಪ್ರೂವಲ್ ಕೊಟ್ಟರೆ ಇಟ್ ಈಸ್ ಆಲ್ವೇಸ್ ಬೆಟರ್. ಓಕೆ. ಔಟ್ರೈಟ್ ರಿಜೆಕ್ಟ್ ಮಾಡೋದು ಇಟ್ ಈಸ್ ನಾಟ್ ಫೇರ್ ಆನ್ ದೇರ್ ಪಾರ್ಟ್ ಆಲ್ಸೋ. ಚಾನೆಲ್ಸು ನೋಡಬೇಕು ಕಂಟೆಂಟ್ನ. ಈಗ ಒಂದು ಸಿನಿಮಾ ಚೆನ್ನಾಗಿದೆ ಅಂದರೆ 10 ಸಿನಿಮಾ ಚೆನ್ನಾಗಿರಬೇಕು ಅನ್ನೋದು ಅಲ್ಲ. ಈಗ ಒಂದು ಸಿನಿಮಾ ಸೋಲ್ತು ಅಂದರೆ ಇನ್ನು ಬರೋ ಸಿನಿಮಾ ಎಲ್ಲ ಸೋಲತ್ತೆ ಅಂತಲೂ ಅಲ್ಲ. ಸೊ ಅವ್ರು ಪ್ರತಿಯೊಂದು ಮೂವಿನೂ ಇಂಡಿವಿಜುವಲ್ ಮೂವಿಯಾಗಿ ಅವ್ರು ಕನ್ಸಿಡರ್ ಮಾಡಿ ನೋಡಬೇಕು. ಅದಕ್ಕೆ ಆ ಮೂವಿಗೆ ಯೋಗ್ಯತೆ ಇದೆ ಶೋಕೇಸ್ ಮಾಡೋದಕ್ಕೆ ಅಂತ ಹೇಳಿದ್ರೆ ತೊಗೊಂಡು ಮಾಡಲಿ. ಈ OTT ಆಗಿರ್ಬೋದು, ಸ್ಯಾಟಲೈಟ್ ಆಗಿರ್ಬೋದು, ಡಿಜಿಟಲ್ ಆಗಿ ಯಾವುದೇ ಒಂದು ಸಿನಿಮಾದು ರೈಟ್ಸ್ ಆಗಬೇಕು ಅಂದರೆ 250 ಸಿನಿಮಾಲಿ 240 ಜನ, 10 ಜನ ಟಾಪ್ ಪ್ರೊಡ್ಯೂಸರ್ಸು, ಟಾಪ್ ಪ್ರೊಡಕ್ಷನ್ ಹೌಸಸ್ನ ಬಿಡಿ, ಅವ್ರಿಗೆ ದೇ ನೋ ದ ಕ್ರಾಫ್ಟ್, ದಿಲ್ ಡೂ ಇಟ್. ಅಪಾರ್ಟ್ ಫ್ರಮ್ ದ್ಯಾಟ್ 240 ಜನ 230 ಜನ ಯಾರಿದ್ದಾರೆ, ಅವ್ರಿಗೆ ಈ ಮೀಡಿಯಮ್ಸ್ ತನಕ ರೀಚ್ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದೊಂದು ಮಾತು. ಹೌದು. ಅದ್ರ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅವ್ರನ್ನ ಗೈಡ್ ಮಾಡುವಂಥ ಕೆಲಸ ಯಾರು ಮಾಡಬೇಕು ಅನ್ಕೋತೀರಾ? ಸದ್ಯಕ್ಕೆ ನೀವು ಮಾಡ್ತಾ ಇದ್ದೀರಾ ಸರ್. ಅಲ್ಲ, ಸದ್ಯಕ್ಕೆ ನಿಮ್ಮ ಚಾನೆಲ್ ಮೂಲಕ ಅದನ್ನು ಮಾಡ್ತಾ ಇದ್ದೀರಾ. ಇದನ್ನು ನೋಡಿದ ಮೇಲೆ ಟು ಬಿ ವೆರಿ ಫ್ರ್ಯಾಂಕ್, ನಿಮ್ಮ ಎಪಿಸೋಡ್ ನೋಡಿ ನನಗೂ ಸಾಕಷ್ಟು ಸರಿ ಈ ಥರ ಇದೆ ಅನ್ನೋದು ಅರ್ಥ ಆಗಿದೆ. ಬಿಕಾಸ್ ಒಳಗಡೆ ನಾವು ಮಾರ್ಕೆಟಿಂಗ್ ಅಂತ ಓಡಾಡಿದ್ಮೇಲೆ ನಮಗೆ ರಿಯಾಲಿಟಿ ಏನು ಅಂತ ಗೊತ್ತಾಗೋದು. ಅದರ್ವೈಸ್ ನಮಗೂ ಗೊತ್ತಾಗಲ್ಲ. ನಾವು ಒಂದು ಇಲ್ಯೂಷನಲ್ಲಿ ಇರ್ತೀವಿ, ಇಷ್ಟಕ್ಕೆ ಹೋಗ್ಬಿಡತ್ತೆ, ಅಷ್ಟಕ್ಕೆ ಹೋಗ್ಬಿಡತ್ತೆ, ಇಷ್ಟಕ್ಕೆ ಹೋಗ್ಬಿಡತ್ತೆ. ಅದಲ್ಲ. ಸೊ ನಾವು ಎಷ್ಟು ಬಜೆಟ್ ಕಡಿಮೆ ಮಾಡಿಕೊಂಡು ಕ್ವಾಲಿಟಿ ಪ್ರಾಡಕ್ಟ್ ನಾವು ಕೊಡ್ತೀವಿ, ಆವಾಗ ನಮ್ಮ ಪ್ರಾಡಕ್ಟ್ ಮೇಲೆ ನಮಗೆ ಹೋಪ್ ಇದೆ ಅನ್ನೋದು ನನ್ನೊಂದು ಇದು. ಬಟ್ ಡೋಂಟ್ ಯು ಥಿಂಕ್ ಸೊ? ಇವಾಗ ಒಬ್ಬರು ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ, ಆ ಬಿಸ್ನೆಸ್ನ ಗೈಡ್ ಮಾಡೋಕ್ಕೆ ಎಲ್ಲೋ ಒಂದು ಪ್ಲೇಸ್ ಅಂತ ಇರುತ್ತೆ ಅಂತ. ಆ ಪ್ಲೇಸು ನಮ್ಮಲ್ಲಿ ಇಲ್ಲ, ಆ ಗೈಡೆನ್ಸೇ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಉದ್ದೇಶಕ್ಕೆ ಅನ್ನದಾತ ಸುಖೀಭವ ಶುರು ಮಾಡಿ ಪ್ರತಿಯೊಬ್ಬರನ್ನು ಕರೆದು ಅವ್ರ ಎಕ್ಸ್ಪರ್ಟೀಸ್ನ ನಾನು ಹೊಸ ತಂಡಗಳ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹೌದು. ಸೊ ಅದು ಬಿಟ್ಟು ಯಾರು ಮಾಡ್ಬೋದಾಗಿತ್ತು ಅಂತ ನಿಮ್ಗೆ ಅನಿಸುತ್ತೆ? ಮೇಯ್ನ್ ನಮ್ಮ ಕನ್ನಡ ಚಿತ್ರರಂಗದ ಬಾಡೀಸು, ಈಗ ಚೇಂಬರ್ ಇರ್ಬೋದು, ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್, ಅಲ್ಲಿಂದ ಇನ್ನೊಂದು ನಮಗೆ ಗೈಡೆನ್ಸ್ ಸಿಕ್ಕಿದ್ರೆ ಭಾಳ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ನನ್ನ ಒಂದು ಅನಿಸಿಕೆ ಏನು ಅಂತಂದರೆ, ಇನ್ ಫ್ಯೂಚರ್ ಡೇಸ್ ಐ ವಾಂಟ್ ಟು ಕ್ರಿಯೇಟ್ ಎ ಡೈರೆಕ್ಟ್ರಿ ಫಾರ್ ಆಲ್ ದೀಸ್ ಥಿಂಗ್ಸ್ ವೇರ್ ದ ನ್ಯೂ ಕಮರ್ಸ್ ವಿಲ್ ಬಿ ಗೈಡೆಡ್. ಅದಕ್ಕೆಲ್ಲ ನಿಮ್ಮ ಸಪೋರ್ಟು, ಸಹಕಾರ ಬೇಕಾಗಿರುತ್ತೆ. ಖಂಡಿತ ಸರ್. ಇಷ್ಟು ಕೆಲಸದ ಮಧ್ಯೆನೂ
ಟೈಮ್ ಮಾಡಿಕೊಂಡು ನಾವು ಇಂಟರ್ವ್ಯೂ ಕರೆದ ತಕ್ಷಣ ಬಂದು ನಿಮ್ಮ ಅನಿಸಿಕೆಗಳನ್ನ ನಮ್ಮ ಪ್ರೇಕ್ಷಕರ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಮೊದಲನೇ ಸಾರಿ ನಾನು ಈ ಇಂಟರ್ವ್ಯೂ ಕೊಟ್ಟಿದ್ದು ಇಷ್ಟು ವರ್ಷಗಳ ಕಾಲದಲ್ಲಿ. ನನಗೆ ನನ್ನ ಹತ್ರ ಮಾತಾಡಿಸಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಮಾತಾಡೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.